ಏನಾದರೂ ಹಂಚ್ಕೊಳ್ಳೋದಿದೆಯಾ? ಇದೆ ಸರ್, ಇದೆ. ಹೇಳಿ ಸರ್. ಬಟ್ ಅವಾಗ ನನ್ ನಿಮ್ ಕಾರ್ಯಕ್ರಮ ಸಿಕ್ಕಿದಾಗ ಆ ತರ ಏನ್ ಇರ್ಲಿಲ್ಲ, ಆದ್ರೂನು ನಿಮ್ ಕಾರ್ಯಕ್ರಮ ಏನೋ ನೋಡ್ಬೇಕಾದ್ರೆ ಸಿಕ್ಕಿತ್ತು. ನೋಡ್ತಾ ನೋಡ್ತಾ ಈ ತರ ಎಲ್ಲ ನೋಡ್ಬೇಕು ಅಂತ ಕೇಳ್ಬೇಕು ತಿಳ್ಕೊತಿತ್ತಲ್ಲ ಅಂತ ತಿಳ್ಕೊತಿದ್ದೆ. ಬಟ್ ಇವಾಗ ನನ್ಗೆ ಕಷ್ಟ ಗೊತ್ತಾಯ್ತು, ಹಂಚ್ಕೋಬೇಕು ನಿಮ್ ಜೊತೆ. ಬೇರೆಯವ್ರಿಗೂ ಒಂದ್ ಪಾಠ ಆಗ್ಬೋದೇನೋ ನಮ್ದುನು ಅಂತ. ಆಗ್ಲಿ ಆಗ್ಲಿ, ಒಳ್ಳೇದೆ. ನೋಡಿ, ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ. ಏನೂ ಇರಲಿಲ್ಲ ಅವತ್ತಿಗೆ, ಭಾಳ ಬಲು ಕಷ್ಟ ಅನ್ನುವಂಥದ್ದು. ಆದರೂ ನಾನು ನೋಡ್ತಿದ್ದೆ ಅಂತ. ಇದು ಬಹಳ ಮುಖ್ಯ. ಇದು ಈಗ ನಮಗೆ ಕಷ್ಟಗಳು ಒದಗಿ ಬಂದಾಗ ಗೊತ್ತಿಲ್ಲ, ಆ ಸಮಯದಲ್ಲಿ ನಮ್ಮನ್ನು ಈ ಕಡೆ ಕರ್ಕೊಂಡು ಬರ್ಲಿಕ್ಕೆ ಜೊತೆ ಯಾರು ಇರ್ತಾರೋ ಇರಲ್ವೋ. ಆದರೆ ಕಷ್ಟಗಳು ಬರುವ ಮುನ್ನವೇ, ರೋಗ ಬರೋ ಮುನ್ನೆ ಆಸ್ಪತ್ರೆಯಲ್ಲೇ ಐತಿ ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ. ಡಾಕ್ಟ್ರ್ ಯಾರು, ಅದಕ್ಕೇನು ಔಷಧಿ ಅಥವಾ ಒಂಚೂರು ತಿಳುವಳಿಕೆ ಇದ್ದರೆ ಅಂಥ ಕಷ್ಟ ಬಂದಾಗ ಅಲ್ಲಿ ಹುಡುಕೊಂಡು ಹೋಗಿ ಅದು ಔಷಧಿ ತಗೊಳ್ಬೋದು. ಕೆಲವೊಬ್ಬರಂತರೂ ಚೆನ್ನಾಗಿದ್ದ ಕಾಲದಲ್ಲಿ ಈ ಕಡೆ ಗಮನನೇ ಕೊಟ್ಟಿರಲ್ಲ ಅವರು. ನೀವು ಹೇಳಿದ್ರಿ, ಇಲ್ಲ ಸರ್ ಅಂಥದ್ದು ಏನು ಇರಲಿಲ್ಲ, ಆಗ್ಲಿಂದಲೂ ನಾನು ನೋಡ್ತಾ ಇದ್ದೀನಿ ಅಂತ. ವೆರಿ ಗುಡ್. ಏನಾಯ್ತು? ನೋಡ್ತಾ ಇದೀನಿ ಸರ್, ಲೈವ್ ಅಲ್ಲಿ ನೋಡ್ತಿರ್ಲಿಲ್ಲ, ಬಟ್ ಆಮೇಲೆ ರಿಪೀಟ್ ಆಗಿ ನೋಡ್ತಿದ್ದೆ. ಆಗ್ಲಿ. ಈಗ ನಿಮಗೆ 30 ವರ್ಷ. ಏನು ಓದಿದ್ದೀರಿ? ನಾನು ಡಿಗ್ರಿ ಓದಿದ್ದೀನಿ ಸರ್. ಡಿಗ್ರಿ ಕಂಪ್ಲೀಟ್? ಹೇಳಿ, ಏನಾಯ್ತು? ನಾವು ನಮ್ಮ ತಂದೆ ತಾಯಿ 3 ಜನ ಮಕ್ಕಳು. ನಮ್ಮ ಅಕ್ಕ ನನ್ನ ತಂಗಿ ಇದ್ದಾರೆ ಸರ್. ನಾವು ಚಿಕ್ಕದ್ರಿಂದ ವ್ಯವಸಾಯನೇ, ನಮ್ಮ ಅಪ್ಪ ನಮ್ಮಮ್ಮನು ಅವ್ರ ಜೊತೆ ನಾವು ಅವಾಗಿಂದನು ಕೆಲಸ ಮಾಡ್ಕೊಂಡು ಸ್ಕೂಲು ಕಾಲೇಜ್ ಎಲ್ಲ ಮುಗಿಸಿದ್ವಿ. ನಮ್ಮ ಅಕ್ಕ ತಂಗಿದೆಲ್ಲ ಮದ್ವೆ ಆಯ್ತು, ಅವರೆಲ್ಲ ಚೆನ್ನಾಗಿದ್ದಾರೆ. ನಂದೂನು ಅಷ್ಟಿನವರ್ಗುನು ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ, ಆರಾಮಾಗೆ ಇದ್ದೆ ಸರ್. ಚೆನ್ನಾಗೆ ನಡೀತಾ ಇತ್ತು. ನಾನ್ ಡಿಗ್ರಿ ಮುಗಿಸಿದ್ಮೇಲೆ ಬೆಂಗಳೂರಿಗೆ ಹೋಗಿದ್ದೆ, ಒಂದ್ 3-4 ವರ್ಷ ಇದ್ದೆ. ಕೊರೋನಾ ಬಂದ ಟೈಮಲ್ಲಿ ಊರಿಗೆ ಬಂದೆ, ಮತ್ತೆ ಹೋಗ್ಲಿಲ್ಲ. ಅವಾಗ ನಮ್ ತಂಗಿ ಮದ್ವೆಯನ್ನು ಬಿಲ್ತು ನಮ್ಮ ಮಧ್ಯದಲ್ಲಿ. ನಮ್ಮ ಅಜ್ಜಿ ಒಬ್ರು ಇದ್ರು, ಅವರು ತೀರೋದ್ರು. ಆಮೇಲೆ ನನಗೆ ಇಲ್ಲೇ ಮಾಡ್ಕೊಂಡೆ ಇರೋಣ ಬೆಂಗಳೂರಿಗಿಂತ ಅಂತ ನನ್ ಮನ್ಸ್ಗೂ ಅನ್ನಿಸ್ತು. ನಮ್ಮ ಮನೇಲೂ ಬೇಡ ಇರು ಇಲ್ಲೇ ಅಂತ ಅಂದ್ರು, ಇಲ್ಲೇ ಸೇರ್ಕೊಂಡೆ. ಇವಾಗ 1-2 ವರ್ಷದ ಹಿಂದೆ ನಂಗೆ ಮದ್ವೆ ಆಯ್ತು ಸರ್. ಅಪ್ಪ ಅಮ್ಮನೇ ನೋಡಿದ್ರು. ನಾವೊಂದೇ ಇವಾಗ ಹಳ್ಳಿ ಅಂತ ಅಂದ್ರೆ ಹುಡ್ಗಿ ಸಿಗೋದ್ ಸ್ವಲ್ಪ ಕಷ್ಟನೇ ಆಗಿತ್ತಿತ್ತಲ್ವಾ. ನಮ್ ಸೋದ್ರ ಮಾವರು ತೋರ್ಸಿದ್ರು. ಏನಪ್ಪ? ನಮ್ ಸೋದ್ರ ಮಾವರು ತೋರ್ಸಿದ್ರು ಹುಡುಗಿನ. ಹಾ. ನೀವು ಈ ಹೆಣ್ಣು ಹುಡುಕೋ ಪ್ರಕ್ರಿಯೆ ಸುಮ್ಮನೆ ಕೇಳ್ತೀನಿ, ಎಷ್ಟು ಮನೆಗೆ, ಐ ಮೀನ್ ಎಷ್ಟು ನೋಡಿ? ಅಂದ್ರೆ ನಾವೇನ್ ಜಾಸ್ತಿ ನೋಡ್ಲಿಲ್ಲ ಸರ್, 1-3-4 ಅಷ್ಟೇ ನೋಡಿದ್ದು. ಬಟ್ ಈಗ ಆಗಿರೋದನ್ನ ಸೋದ್ರ ಮಾವರು ತೋರಿಸಿದ್ದು? ಬೇರೆ ಅವ್ರ ನಾವೋಗಿ ನೋಡಿದ್ವಿ ಅಷ್ಟೇ, ಅವ್ರ ಯಾರು ನಮ್ಮ ಮನೆಗ್ ಬಂದ್ ನೋಡ್ಲಿಲ್ಲ. ಇವ್ರು ಮಾತ್ರ ಬಂದ್ ನೋಡಿ ಇವ್ರು ಒಪ್ಕೊಂಡ್ರು, ಆಯ್ತು ಮದ್ವೆ. ಆಮೇಲೆ ಮದ್ವೆ ಆದ್ಮೇಲೆ ಸ್ವಲ್ಪ ಕಿರಿಕಿರಿ ಎಲ್ಲ ಸ್ಟಾರ್ಟ್ ಆಯ್ತು ಸರ್. ಯಾವ ತರ ಅಂದ್ರೆ ಸುಮ್ನೆ ಒಂಥರ ಅವರು ಒಂದ್ ಟೈಮ್ ಇದ್ದಂಗ ಒಂದ್ ಟೈಮ್ ಇರ್ತಿರ್ಲಿಲ್ಲ. ಅಲ್ಲ, ಯಾರ ನಡುವೆ ಕಿರಿಕಿರಿ? ನಮ್ಮ ನಡುವೆನೆ. ಹುಡುಗಿ ಮತ್ತೆ ನಿಮ್ ಹೆಂಡತಿ ಮತ್ತೆ ನಿಮ್ ನಡುವೆ? ಹೌದು. ಒಂದ್ ಸಣ್ಣ ಪುಟ್ಟದ್ಕೂನು ಹೇಳ್ದದ್ ಕೇಳ್ತಿರ್ಲಿಲ್ಲ. ಆಮೇಲೆ ತಿರ್ಗಾ ಅವರೇ ಸಾರಿ ಈ ತರ ಮಾಡಲ್ಲ ನಾನು ಅಂತ ಅಂದಿರೋರು ಇವಾಗ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡ್ ತಿರ್ಗಾ ಅದೇ ತರ ಮಾಡ್ತಿದ್ರು. ಹೆಂಗ ಆದ್ರೂನು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದ್ದೆ ನಾನು. ಆಮೇಲೆ ನಂದು ಎಂಗೇಜ್ಮೆಂಟ್ ಆಗಿದ್ಮೇಲೆ ಒಂದ್ ಸ್ವಲ್ಪ ಇವ್ರದ್ದು ಬಿಹೇವಿಯರ್ ಸ್ವಲ್ಪ ನಂಗೆ ಅವಾಗ ಇದಾಯ್ತಿತ್ತು. ಇವ್ರು ಮಾಡ್ತಿದ್ದೆಲ್ಲ ಅವಾಗ ಹೇಳಿದ್ರು ಕೇಳ್ತಿರ್ಲಿಲ್ಲ, ತಿರ್ಗಾ ಹಂಗೆ ಇರ್ತಿತ್ತು. ಅಲ್ಲ, ಈಗ ಹುಡುಗಿ ಕಡೆಯವರು ನಿಮ್ಮ ಸೋದರ ಮಾವನಿಗೆ ಮೊದ್ಲಿಂದ ಪರಿಚಯ, ಬಟ್ ನಿಮಗೆ ಇರ್ಲಿಲ್ವಾ ಪರಿಚಯ? ನಮಗ್ ಪರಿಚಯ ಇರ್ಲಿಲ್ಲ. ಅವ್ರ ಮನೆಗೆಲ್ಲ ಅವ್ರಿಗೆ ಹಳೆ ರಿಲೇಷನ್. ಅಲ್ಲ, ನಿಮಗೆ ಸೋದರ ಮಾವ ಪರಿಚಯ ಅಥವಾ ಅವ್ರ ಪರಿಚಯ ಇರೋದಾದ್ರೆ ನಿಮಗೂ ಇರ್ಬೇಕಿತ್ತಲ್ಲ ಮತ್ತೆ? ನಮ್ಗೆ ಇರ್ಲಿಲ್ಲ ಸರ್ ಆತರ. ಯಾವಾಗ್ಲೂ ನಾನು ಅವ್ರು ನೋಡಿರ್ಲಿಲ್ಲ, ಅವ್ರ ಮನೆಯವ್ರಿಗೆ ಯಾರು ಗೊತ್ತಿರ್ಲಿಲ್ಲ.
ನಮ್ಮ ಅಮ್ಮವ್ರಿಗೆ ನಮ್ಮ ಅಮ್ಮವ್ರ ಮದ್ವೆ ಆಗಿಕ್ಕಿಂತ ಮುಂಚೆನೆ ಅವ್ರು ನೋಡಿದ್ರಂತ ಅವ್ರು, ಆಮೇಲೆ ಇವ್ರಿಗೂ ಗೊತ್ತಿಲ್ಲ. ಬಟ್ ಸೋದ್ರ ಮಾವನಿಗೂ ಅದೆಲ್ಲ ಗೊತ್ತಿತ್ತು ಅಂತ ಅನ್ಸುತ್ತೆ ಈಗ ನಿಮಗೆ? ಇಲ್ಲ ಸರ್, ಅವ್ರಿಗೂ ಏನೋ ಅಷ್ಟು ಗೊತ್ತಿರ್ಲಿಲ್ಲ. ಇದೆಲ್ಲ ಗೊತ್ತಿದ್ರೆ ಅವರು ಆತರ ಎಲ್ಲ ಇದ್ ಈ ಮಾಡ್ತಿರ್ಲಿಲ್ಲ. ಮಾತುಕತೆಯಾಗಿ ಎಷ್ಟು ದಿನಕ್ಕೆ ಎಂಗೇಜ್ಮೆಂಟ್ ಇಟ್ಕೊಂಡ್ರಿ? ಮಾತುಕತೆ ಅದೊಂದು 6-15 ದಿನಕ್ಕೆ ಎಂಗೇಜ್ಮೆಂಟ್ ಆಯ್ತು. ಕರೋನಾ ಲಾಕ್ಡೌನ್ ಟೈಮಲ್ಲ ಇದು? ಇಲ್ಲ ಸರ್, ಇವಾಗ 2 ವರ್ಷದ ಹಿಂದೆ. ಓಕೆ. ಎಂಗೇಜ್ಮೆಂಟ್ ಆದಮೇಲೆ ಅಂತ ಏನೋ ಹೇಳಿದ್ರಿ, ಏನದು? ಅಂದ್ರೆ ಇವರು ಯಾರಿಗೋ ಬರ್ತ್ಡೇ ಮಾಡಕ್ಕೆ ಅವ್ರ ಊರಿಂದ ನಮ್ಮೂರ್ಗೋರ್ವರೆಗೂ 40 ಕಿಲೋಮೀಟರ್ ಡಿಸ್ಟೆನ್ಸ್. ಬರ್ತ್ಡೇ ಯಾರ್ದೋ ಮಾಡಕ್ಕೆ ಅಂತ ಸಿಟಿ ಬೆಂಗಳೂರು ಕಡೆ ಹೋಗಿದ್ರು ಅಂತ ಗೊತ್ತಾಯ್ತು. ಅಂದ್ರೆ ಅವ್ರದ್ದೊಂದು ಟೀಮು? ಹಾ. ಯಾರ್ದು ಅಂದ್ರೆ ಹುಡುಗನ್ ಬರ್ತಡೆ? ಹಾ. ಬಟ್ ನಿಮ್ ಗಮನಕ್ಕೆ ತಂದಿರ್ಲಿಲ್ವಾ ಆಕೆ? ಹೇಳಿರ್ಲಿಲ್ಲ. ಗೊತ್ತಾದ್ಮೇಲೆ ಕೇಳಿದಕ್ಕೆ ಇಲ್ಲಿ ಹೋಗಿದ್ದು ಎಲ್ಲ ಹೋಗಿ ಬಂದಿದ್ರು ಫ್ರೆಂಡ್ಸ್ ಎಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಹಂಗೆ ಆಯ್ತು. ಅಷ್ಟ್ರಲ್ಲಿ ನಮ್ದು ಎಂಗೇಜ್ಮೆಂಟ್ ಆದ 1-2 ತಿಂಗಳು ಮದ್ವೆನೂ ಆಯ್ತು. ಮದ್ವೆ ಆದ್ಮೇಲೆ ಹಂಗೆ ಹಿಂಗ್ ಸಣ್ಣ ಪಟ್ಟದ ಆಯ್ತಿತ್ತು. ಅಲ್ಲ, ಒಂದ್ ನಿಮಿಷ ಇಲ್ಲಿ ಎಂಗೇಜ್ಮೆಂಟ್ ಆದ್ಮೇಲೆ ಏನೋ ಒಂದಷ್ಟು ವರ್ತನೆಯಲ್ಲಿ ಬದಲಾವಣೆ ಅಂತ ಹೇಳಿದ್ರಲ್ಲ, ಅದು ಈ ಬರ್ತ್ಡೇನೇ ಅಷ್ಟವಾ ಬೇರೆ ಏನೋ ಇದೆಯಾ? ಅಂದ್ರೆ ಇವರು ಮಾತಾಡೋದ್ರಲ್ಲೆಲ್ಲ ಚೆನ್ನಾಗ್ ಮಾತಾಡ್ತಿದ್ರು. ಅದೇ ಇದೊಂದು ಆಗಿತ್ತು. ಮತ್ತೆ ಬೇರೆ ಇನ್ನೊಂದ್ ಕಡೆ ಒಂದ್ ಊರ್ಗ್ ಹೋಗಿದ್ದು, ಅದನ್ನು ಹೇಳಿರ್ಲಿಲ್ಲ ನನಗೆ. ಅವ್ರ ರಿಲೇಷನ್ ಮನೆಗೆ ಹೋಗಿದ್ದೆಲ್ಲ. ನೀವು ಕಾಪಿ ಕುಡ್ದಿದ್ದು ಅಲ್ಲೂಜಿದಲ್ಲಿ ಹೇಳ್ತಿದ್ರಿ ಅನ್ಸುತ್ತೆ. ಅಲ್ಲ, ಅಂದ್ರೆ ಐ ಮೀನ್ ಅಲ್ಲಿ ಸಮಸ್ಯೆ ಆಗಿದ್ದು ನಾನು ಇಷ್ಟೆಲ್ಲ ಹಂಚ್ಕೊಳ್ತೀನಿ, ಈಕೆ ಅದನ್ನೆಲ್ಲ ಹಂಚ್ಕೊಳ್ದಂಗೆ ಇರ್ತಾಳಲ್ಲ ಅನ್ನೋದು ನಿಮಗೆ ದುಃಖ ಆಗ್ತಿತ್ತು, ಬೇಜಾರಾಯ್ತಿತ್ತು. ಬಟ್ ನೀವೆಲ್ಲ ಹಂಚ್ಕೊಳ್ತಿದ್ರಾ? ಹಾ. ಬಟ್ ಅವರು ಹಂಗೆ ಇರಬೇಕಿತ್ತು ಅಂತ ನೀವು ನಿರೀಕ್ಷೆ ಮಾಡ್ತಿದ್ದೆ ನಾನು. ಬಟ್ ಅವ್ರು ಹಂಗಿರ್ತಿರ್ಲಿಲ್ಲ. ಆಮೇಲೆ ಅವ್ರ ಮನಸ್ಥಿತಿ ಹಂಗಿರ್ಬೋದು ಅಂತ ನಾನು ಅರ್ಥನೂ ಮಾಡ್ಕೊತಿದ್ದೆ. ಆಮೇಲೆ ಮದ್ವೆ ಆದ್ಮೇಲೂ ಹಿಂಗೇನಾದ್ರು ಸಣ್ಣ ಪುಟ್ಟದ್ ಹೇಳದ್ ಕೇಳ್ತಿರ್ಲಿಲ್ಲ. ಹಿಂಗೇನಾದ್ರು ಕಿರಿಕಿರಿ ಆಗೋದು ಅದನ್ನ ಹಂಗೆ ಮಾಡ್ತಿದ್ರು. ಆಮೇಲೆ ಮದ್ವೆ ಆದ್ಮೇಲೆ ಹಂಗೆ ನಡೀತಾ ಇತ್ತು. 3-4 ತಿಂಗಳಾಯ್ತು. ಆಮೇಲೆ ಸ್ವಲ್ಪ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು. ಅವಾಗ ನಾನು ಬೆಂಗಳೂರು ಕಡೆ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಅಂತ ಹೋದೆ. ಅವಾಗ ಒಂದ್ ಆಪರೇಷನ್ ಆಯ್ತು ನನಗೆ. ಆಪರೇಷನ್ ಆಯ್ತು? ಏನು ಆಪರೇಷನ್? ಅಂದ್ರೆ ಡಿಸ್ಕ್ ಬಲ್ಜ್ ಆಗಿ. ಏನಪ್ಪ ಕೇಳಿಸ್ತಾ ಸರ್? ಡಿಸ್ಕ್ ಬಲ್ಜ್ ಆಗಿ ಬೆನ್ನಲ್ಲಿ ಅದು ಆಪರೇಷನ್ ಆಯ್ತು. ಆಪರೇಷನ್ ಟೈಮಲ್ಲಿ ಅವರು ಅಲ್ಲಿ ಇರೋದಿಕ್ಕೆ ಅಂತ ಹಾಸ್ಪಿಟ್ಲಿಗೆ ಬಂದ್ರು. ಇದ್ರ ನಡುವೆ ಒಂದ್ ಸ್ವಲ್ಪ ಅವಾಗ ನನ್ಗೆ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ ಜೊತೆ ಚಾಟ್ ಎಲ್ಲ ಮಾಡಿರೋದು, 1-2-3 ಚಾಟ್ ಎಲ್ಲ ನೋಡಿದ್ದೆ ನಾನು. ಅತಿಯಾಗಿ ನೋಡಕ್ ಹೋದ್ರೆ ನನ್ ಮನ್ಸಿಗೆ ತೊಂದ್ರೆ ಏನ್ಬಿಟ್ಟು ನೋಡ್ಬಿಟ್ಟು ನನ್ ತಿರ್ಗಾ ಇದೆಲ್ಲ ಇಟ್ಕೋಬೇಡ. ಹಲೋ, ಮದುವೆ ಮುಂಚೆನ ಮದುವೆ ನಂತರ? ಮದ್ವೆ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಿಗೋ ಮೆಸೇಜ್ ಮಾಡಿ ನೀವು ನೋಡಿದ್ರಿ? ನೋಡಿದ್ದೆ, 1-2-3 ಮೆಸೇಜ್ ಇತ್ತು. ಏನ್ ಕೇಳಿದ್ರಿ ಆಗ ನೀವು? ಅವಾಗ ಇದೆಲ್ಲ ಏನು ಅಂತ ಅಂದಿದ್ಕೆ ಯಾರಿಗೂ ಹೇಳ್ಬೇಡ, ಸಾರಿ ತಪ್ಪಾಯ್ತು, ನಾನು ತಿರ್ಗಿ ತರ ಮಾಡಲ್ಲ ಅಂದು. ಅದಾದದ್ದೆ ಬೆಳಿಗ್ಗೆ ಹೊತ್ತಿಗೆನೆ ನಾವೊಂದ್ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ತಿರ್ಗಿ ತರ ಮಾಡ್ಬೇಡ ಅಂದ್ಬಿಟ್ಟು ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೆ. ತಿರ್ಗಾ ನಾನೇನ್ ಅತ್ತಿಯಾಗ ಅದನ್ನ ಕೇಳ್ಕಕ್ಕೂ ಹೋಗ್ಲಿಲ್ಲ, ಯಾರ ಜೊತೆನೂ ಏನು ಹೇಳಕ್ಕೂ ಹೋಗ್ಲಿಲ್ಲ. ಆಮೇಲೆ ಅದೆಲ್ಲ ಆಯ್ತಾ ಇದ್ದಂಗೆ ಹಿಂಗ್ ನನಗೂ ಪ್ರಾಬ್ಲಮ್ ಆಯ್ತು. ಅದ ಆಪರೇಷನ್ ಆಗೋ ಮಟ್ಟಗೂ ಬಂತು. ಅವಾಗ ನಾನು ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಇದ್ದಾಗ ಅವ್ರು ಅಲ್ಲಿಗೆ ಬಂದ್ರು. ನಾನ್ ರಿಲೇಷನ್ ಮನೆಗೆ ಹೋದೆ. ಅವಾಗ ಅಲ್ಲಿ ಬಂದ್ರು. ಅವಾಗ ಇವರು ನಮ್ಮ ಅಕ್ಕಾರ್ ಮನೇಲಿ ಇದ್ವಿ ನಾವು. ಅವಾಗ ಇವರು ಅಲ್ಲಿ ನಮ್ಮ ಅಕ್ಕಾರ್ ಹೊರಗಿತ್ತಿ ಮನೇಲಿ ಓಲೆ ಅವ್ರು ಏನಕ್ಕೋ ಹೋಗಿದ್ದಾರೆ. ಇವರು ಅವ್ರು ಓಲೆ ಇಟ್ಟಿರೋದು ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಇವ್ರು ನನ್ ಮಿಸ್ಸಸ್. ಯಾರ ಮನೇಲಿ? ನಮ್ಮ ಅಕ್ಕಾರ್ ಹೋರ್ಗಿತ್ತಿ ಅಂದ್ರೆ ನಮ್ಮ ಅಕ್ಕಾರು 1 ಫ್ಲೋರ್ ಅಲ್ಲಿ ಇದಾರೆ. ಅವರು ನಮ್ಮ ಅಕ್ಕಾರ್ ಹೋರ್ಗಿತ್ತಿ 1 ಫ್ಲೋರ್ ಅಲ್ಲಿ ಇದಾರೆ, ಕೆಳಗಡೆ ಮೇಲ್ಗಡೆ. ನಿಮ್ಮ ಭಾವನ ತಮ್ಮನ ಹೆಂಡತಿ? ಅಣ್ಣ ಅವ್ರ ಮನೆ. ಓಕೆ.
ನಿಮ್ಮ ಹೆಂಡತಿ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಎತ್ಕೊ ಬಂದಿದ್ದಾರೆ, ನಮ್ಮ ಅಕ್ಕರ ಮನೇಲಿ ಇಟ್ಟಿದ್ದಾರೆ. ಒಂದ್ ಸೈಡಲ್ಲಿ ಎಲ್ಲೋ ಅದು ಬ್ಯಾಗಲ್ಲಿ ಇಟ್ಟಿರ್ಲಿಲ್ಲ, ಒಂದ್ ಸೈಡಲ್ಲಿ ಎಲ್ಲೋ ಇಟ್ಟಿದಾಗ ನಮ್ಮ ಅಕ್ಕ ಇದು ಯಾವ್ದು ವಾಲೆ ಹಿಂಗ್ ಇಟ್ಟಿದೀರ ಅಂದಾಗ ನಾನ್ ಬಸ್ಸಲ್ಲಿ ಇಡಕ್ ಹೋಗಲ್ಲ ಇಟ್ಬಿಟ್ಟಿದೀನಿ ಅಂತ ಅಂದಿದ್ದಾರೆ. ಏನಂತ? ನಂದೆ ನಮ್ಮ ಅಕ್ಕ ಇದು ಯಾವ್ದು ವಾಲೆ ತೆಗಿದಿರಲ್ಲ ಅಂತ ಕೇಳಿದಾಗ ನಂದೇ ಅನ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದಾರೆ ಇವರು. ಆಮೇಲೆ ನಾಳೆ ಅಷ್ಟರಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಹಾಸ್ಪಿಟ್ಲಿಗೆ ಹೋದ ಅಲ್ಲಿ ತಿರ್ಗಾ ಯೂನಿಂಗ್ ಒಂದ್ಸಲ ಬರ್ಬೇಕು ಅಂತ ಅಂದ್ರು ಅಂತ ಹತ್ರ ನಮ್ ಚಿಕ್ಕಮ್ಮರ ಮನೆ ಇತ್ತು ಅಂತ ಅಲ್ಲಿ ಹೋದ್ವಿ. ನಮ್ ಚಿಕ್ಕಮ್ಮರ ಮನೆಯಲ್ಲಿ ನನ್ ಹಾಸ್ಪಿಟ್ಲಿಂದ ಹೋಗಿದ್ದಾಗ ನನ್ಗಾಗ್ಲಿಲ್ಲ, ನನ್ ಮಲ್ಕೊಂಡೆ ಹೋಗಿ. ಇವರು ನಮ್ ಚಿಕ್ಕಮ್ಮರ ಮನೆಯವರು ಎಲ್ಲ ಏನೋ ಒಂದು ಫಂಕ್ಷನ್ ಇತ್ತು ಅಂತ ಅವರು ಎಲ್ಲ ಹೊರಟೋದ್ರು. ಊಟ ಸಾಂಬಾರ್ ಐತೆ ಮುದ್ದೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೊಂಟೋದ್ರು. ಇವರು ಮುದ್ದೆಗೆ ಇಟ್ಟಿದ್ದಾರೆ, ಅದ್ ಮುದ್ದೆನೂ ವಾಸನೆ ಬರ್ತಾ ಇತ್ತು. ಇವರು ಅಲ್ಲೂ ಒಡವೆ ತಗೋಬಿಟ್ಟವ್ರೆ ನಿಮ್ ಚಿಕ್ಕಮ್ಮರ ಮನೆಯಲ್ಲೂ. ಅಲ್ಲ ಇವ್ರಿಗೆ ಗೊತ್ತಾ ಕಾಣಂಗೆ ಇಡ್ತಿದ್ರ ಅವ್ರ ಒಡವೆನ? ಅಂದ್ರೆ ಇವರು ಕಾಣಂಗಿಟ್ಟಿಲ್ಲ, ಇವರು ಎಲ್ಲ ಚೆಕ್ ಮಾಡಿ ಇಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ನ ಊಟಕ್ಕೆ ಕರೆದಿದ್ರು ಒಂದ್ಸಲ ಮದ್ವೆ ದೋಸ್ತರಲ್ಲಿ. ಅವಾಗ ಹೋದಾಗ ಇವ್ರು ಒಂದ್ ಚೈನ್ ತಗೊಂಡ್ಬಿಟ್ಟಿದ್ದಾರೆ ಅವ್ರದ್ದು. ಅಯ್ಯೋ, ಅದು ಗೊತ್ತಾಗಿಲ್ಲ ನಮಗೆ. ಅದನ್ನ ಅವರು ನಮ್ ಚಿಕ್ಕಮ್ಮನು ಇವಾಗ ಇವ್ರೇ ಅಂತಾನು ಅವ್ರಿಗೂ ಕನ್ಫರ್ಮ್ ಆಗಿಲ್ಲ. ನಾವ್ ಬಂದು ಹೋದ್ಮೇಲೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಬಟ್ ನಮ್ಮನ್ ಕೇಳಕ್ ಆಗಲ್ವಲ್ಲ, ಈಗ ಇವ್ರೇ ನಮ್ಮವ್ರೆ ಹಿಂಗ್ ಅಂದ್ರು ಅಂತಾರೆ ಅನ್ನೋ ಇದ್ರಲ್ಲಿ ಅವರು ನಮಗೂ ಏನು ಹೇಳಿಲ್ಲ. ಇದು ಇವಾಗ ಇವರು ಹಂಗ್ ಒಡವೆ ಅಲ್ಲೂನು ಇದ್ ಮಾಡ್ಬಿಟ್ಟಿದ್ದಾರೆ, ಯಾರು ಇರ್ಲಿಲ್ವಲ್ಲ ಮನೇಲಿ. ನಾನು ನನ್ ಪಾಡು ಮಾಡ್ಕೊಂಡೆ, ಮಿಕ್ಕೆ ನಾನು ಊಟ ಮಾಡ್ದೆ. ಅವರು ಎಲ್ಲ ಬಂದವ್ರೆ, ಮಲ್ಕೊಬಿಟ್ಟಿದ್ವಿ ನಾವು. ಬಂದವ್ರೆ, ಅವ್ರು ಬಂದಾಗ ಏನೋ ನೋಡ್ಕೊಂಡಿದಾರೆ. ಅವಾಗ ಅದು ಒಂದು ಕಾಣ್ತಿಲ್ಲ ಅವ್ರಿಗೆ ಅನ್ಕೊಂಡು ಹುಡ್ಕೊಂಡವ್ರು ಅವಾಗ್ಲೇನೆ. ಅವ್ರು ಹುಡ್ಕೊಂಡಾದ್ಮೇಲೆ ತಿರ್ಗಿ ಬೆಳಿಗ್ಗೆ ಹೊತ್ಕೊಂಡು ಎಲ್ಲ ಹುಡುಕಿದಾರ ಅವರು. ಇವ್ರು ಎಲ್ಲ ನಾವು ಅವರು ಎಲ್ಲ ಮನೇಲಿ ಇದ್ದಂಗೆ ಯಾರು ಚಾಟ್ ಮಾಡಿ ಬೆಳಿಗ್ಗೆ ಅಷ್ಟರಲ್ಲಿ ಕೊಟ್ಬಿಟ್ಟಿದ್ದಾರೆ. ಮಾರಿಲ್ಲ, ಕೊಟ್ ಕಳ್ಸ್ಬಿಟ್ಟಿದ್ದಾರೆ. ಮೇಲಿಂದ ಬಿಲ್ಡಿಂಗ್ ಮೇಲಿಂದ ಎಸ್ತಿರೋದು ಕಾಣಿಸಿದೆ CCTV ನಲ್ಲಿ. ಓಹೋ, ಅಂದ್ರೆ ಅಲ್ಲೊಂದು ಗ್ಯಾಂಗೇ ರೆಡಿ ಇದಿತ್ತು ಅಂತ. ಅಂದ್ರೆ ಒಬ್ಬ ಮಾತ್ರ ಕೊಟ್ಬಿಟ್ಟಿದ್ದಾರೆ ಇವ್ರು ಅವ್ರಿಗೆ. ಸೊ ಬಂದವ್ನು ಪಿಕಪ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟವನೇ. ಇವರು ಚಾಟ್ ಮಾಡ್ಕೊಂಡು ಕೊಟ್ಬಿಟ್ಟು ಇದೆಲ್ಲ ಡಿಲೀಟ್ ಮಾಡ್ಬಿಟ್ಟು ಏನೂ ಗೊತ್ತಿಲ್ಲ ಅನ್ನೋ ಸುಮ್ಮನೆ ಆಗ್ಬಿಟ್ಟವ್ರೆ. ಇವ್ರೆಲ್ಲ ಹುಡಿಕೊಂಡು ನಮ್ ಚಿಕ್ಕಮ್ಮ ಬೆಳಿಗ್ಗೆಯಿಂದ ಸಂಜೆ ತನಕನು ಹುಡಿಕೊಂಡ್ರು. ಅವರು ಬಿಹೇವಿಯರ್ ಅಂದ್ರೆ ಕೇಳಿದ ನಮ್ಮನ್ನು ಇದರ ಇಲ್ಲ ಅಂತ. ಆಮೇಲೆ ಸಂಜೆ ತನಕ ನೋಡವ್ರೆ, ಸಿಕ್ಕಿಲ್ವಲ್ಲ. ಸಂಜೆಲಿ ನನ್ ಜೊತೆ ಕೇಳಿದ್ರು, ಈ ತರ ನಮ್ ಮನೇಲಿ ಒಡವೆ ಇಲ್ಲ ಈಗ್ಲೂ, ಸತಿ ನೀವು ಬಂದಿರೋದು ಈ ತರ ಚೈನ್ ಇರ್ಲಿಲ್ಲ ಅಂತ ಕೇಳಿದ್ರು. ಇವರು ಅದಾದ್ಮೇಲೆ ನಮ್ಮ ಅಕ್ಕರ ಮನೇಲೆ ಅವ್ರದ್ದು ಬಟ್ಟೆ ಪರ್ಸ್ ಎಲ್ಲ ಅಲ್ಲೇ ಇತ್ತು. ನಾಳೆ ಎಷ್ಟೊತ್ತಿಗೆ ಊರ್ಗ್ ಹೋಗ್ಬೇಕಾಗಿತ್ತು, ಇವ್ರು ಬರ್ಬೇಕಾಗಿತ್ತು. ನಾನು ಬರ್ತೀನಿ, ನೀನ್ ಹೋಗಿರು ಅಂತ ಹೇಳಿದ್ದೆ. ಇವ್ರು ನಾನು ಅಲ್ಲಿಗೆ ಹೋಗಿ ನಾನೇ ತರ್ತೀನಿ ಅಂತ ಹಿಂಸೆ ಮಾಡ್ತಿದ್ರು. ನಮ್ ಬಾಬಾ ತಂದು ಕೊಡ್ತಾರೆ ಸುಮ್ಮನಿರಿ ಅಂತ ಅಂದ್ರು. ಅವ್ರು ತಂದು ಕೊಡ್ತಾರೆ ಏನೋ, ಇವ್ರು ಹಿಂಸೆ ಮಾಡ್ತಿದ್ರು. ಅದೇ ಟೈಮ್ಗೆ ನಮ್ ಚಿಕ್ಕಮ್ಮನು ಈ ತರ ಆಗತ್ತೆ ಅಂತ ಅವ್ರು ನಾನೊಬ್ರು ಜೊತೆ ಮಾತ್ರ ಹೇಳಿದ್ರು. ನೀನ್ ಏನ್ ಅನ್ಕೋತಾರೆ ಅಂತ. ನಾನು ಆವಾಗ್ಲೂ ಏನ ಕೇಳಲಿಲ್ಲ. ಹಿಂಗ್ ಆಗದೆ ಇವಾಗ್ಲೂ ಕಾಣ್ತಾ ಇಲ್ಲ, ಅದ್ನೇ ಹುಡುಕ್ತಾ ಇವ್ರು ರಾತ್ರಿಯಿಂದ ನೀವೇ ಅಂತ. ಅವಾಗ ನಾನು ಅಲ್ಲಿ ನಮ್ಮ ಅಕ್ಕಾರ್ನ ನಾವಲ್ಲೊಂದ್ 3-4 ದಿನ ಇದ್ವಿ ನಮ್ಮ ಅಕ್ಕಾರ್ ಮನೆಯಲ್ಲಿ. ಅವಾಗ ನಮ್ಮ ಅಕ್ಕನಿಗೆ ಫೋನ್ ಮಾಡಿ ಕೊಟ್ ಕಳಿಸ್ಬೇಡ, ಅಲ್ಲಿ ಏನೇ ಇದ್ದದೆ ಎಲ್ಲ ಚೆಕ್ ಮಾಡ್ಬಿಟ್ಟು ಕೊಟ್ ಕಳ್ಸು ಅಂತ ಹೇಳಿದೆ. ಅವ್ರ ಮನೇಲಿ ಸ್ವಲ್ಪ ದುಡ್ಡೆಲ್ಲ ತಗೊಂಡಿದ್ದು ಪರ್ಸಲ್ಲೆಲ್ಲ ಗೊತ್ತಾಗೈತೆ. ಅವ್ರನ್ನ ಅಷ್ಟರಲ್ಲಿ ಅವ್ರ ಊರ್ಗಿತಿ ಕೇಳವ್ರೆ, ನಮ್ದು ವಾಲೆ ಕಾಣ್ತಿಲ್ಲ ಅಂತ ಮಾತಾಡ್ಕೊಂಡವ್ರು. ಅವ್ರ ಊರ್ಗಿತಿ ಇವ್ರು ನಮ್ಮ ಅಕ್ಕನ್ನ ಕೇಳ್ಕೊಂಡವ್ರೆ, ವಾಲೆ ಕಾಣ್ತಾ ಇಲ್ಲ, ಏನಾಯ್ತೋ ಗೊತ್ತಿಲ್ಲ ಅಂತ. ಅಷ್ಟ್ರಲ್ಲಿ ಇದ್ ನೋಡೋರು ವಾಲೆನ ಇದು ಅವ್ರದೇ ಇರ್ಬೋದು ಅನ್ಕೊಂಡ್ ಅವರು ಹಿಂಗಂತ ಕೇಳಿದ್ರು ನಮ್ಮ ಅಕ್ಕ ಅಂತ ಅವರುನು ಅಂದ್ರು. ಅಷ್ಟ್ರಲ್ಲಿ ತಗೊಂಡೋಗ್ ತೋರ್ಸು ಅಂತ ಅನ್ಬಿಟ್ಟು ಅವರು ತಗೊಂಡೋಗ್ ತೋರ್ಸ್ಬಿಟ್ಟು ವೈಕ್ಲಿ ಯಾವತ್ತು ಅಂದವೆ ಅಂತ ಕೊಟ್ಬಿಟ್ಟವ್ರು. ಅವ್ರಿಗೆ ಕೊಟ್ರು.
ಹಿಂಗೆ ಇವಾಗ ಇವೆಲ್ಲ ಹಿಂಗೆ ಆಗದೆ ಅಂತ ಅಂದ್ರು. ನಮ್ಗ ಆಮೇಲೆ ಡೌಟ್ ಬಂತ ಅವಾಗ. ಆಮೇಲೆ ಇವ್ರು ಕೇಳಿದ್ರೆ ಇವ್ರು ಒಪ್ಕೊಳ್ಳಿಲ್ಲ. ಆಮೇಲೆ CCTV ಚೆಕ್ ಮಾಡಿದ್ರು, CCTV ಇತ್ತು, ಇವ್ರು ಬಯಸ್ತಿರೋದ್ ಮಾತ್ರ ಕಾಣಿಸ್ತು, ಯಾರೋ ಬಂದು ತಗೊಂಡೋಗಿರೋದು. ಅವಾಗ ಹಿಂಗೆ ಅಂತ ಹೇಳ್ತಾನೆ ಒಪ್ಕೊಂಡ್ರು. ಅದೆಲ್ಲ ಕೊಟ್ರು ವಾಪಸ್ಸು, ತರ್ಸ್ಕೊಂಡ್ರು ಅವ್ರೆ ನಮ್ಮ ಮಾವರೆಲ್ಲ. ಆಮೇಲೆ ಇವ್ರು ಊರ್ಗ್ ಅವ್ರ ಅಪ್ಪನ್ ಕರ್ಸ್ಬಿಟ್ಟು ಬೆಳಿಗ್ಗೆ ಅಷ್ಟರಲ್ಲಿ ಊರ್ಗ್ ಕಳಿಸಿದ್ರು ಅವ್ರ ಜೊತೆನೆ. ನನ್ನ ಹಾಸ್ಪಿಟಲ್ ತೋರ್ಸ್ಬೇಕಿತ್ತು, ಅಲ್ಲೇ ಇದ್ದೆ, 1 ವಾರ ಇದ್ದೆ. ನನ್ಗೆ ಆಪರೇಷನ್ ಮಾಡಿರೋದು ಇದೆಲ್ಲ ಆದ್ಮೇಲೆ ನನ್ಗೆ ಆಪರೇಷನ್ ಮಾಡಿರೋದು ಸರಿಯಾಗ್ಲಿಲ್ಲ. ಅದು ನೋವಿತ್ತು ಹಂಗೇನೆ. ಆಮೇಲೆ ತಿರ್ಗಾ ನಾನು ಹಾಸ್ಪಿಟ್ಲಿಗೆ ಬಂದೆ ಊರಿಗೆ. ಅವ್ರನ್ನು ಕರ್ಕೊ ಬಂದ್ರು. ಏನೋ ಒಂದ್ಸಲ ತಪ್ಪು ಮಾಡಿರ್ತಾರೆ ಯಾರು ಅಂತ ಎಲ್ಲ ಇವರೆಲ್ಲ ನಮ್ಮ ಮಾವರೆಲ್ಲ ಹೇಳಿ ಮಾತಾಡಿ ಕರ್ಕೊ ಬಂದ್ರು. ಮತ್ತೆ ಇಲ್ಲಿ ಬಂದ್ರು ಜಗಳ ಆಡೋದು, ಇವ್ರು ಇಷ್ಟ ತಪ್ಪು ಮಾಡಿದೀನಿ ಅಂತ ಏನು ಇದಿರ್ಲಿಲ್ಲ ಇವ್ರಿಗೆ. ಪಶ್ಚಾತ್ತಾಪ ಅನ್ನೋದೇನು ಇರ್ಲಿಲ್ಲ. ಇನ್ನ ಜಾಸ್ತಿ ದುರಹಂಕಾರ, ಆ ತರ ಜಗಳ ತೆಗಿಯೋದು, ಸುಮ್ನೆ ಕಿರಿಕಿರಿ ಮಾಡ್ಕೊಂಡು ಜಗಳ ತೆಗಿಯೋದೆಲ್ಲ ಮಾಡ್ತಾ ಇದ್ರು. ನಮ್ಮ ಮಾವರೆಲ್ಲ ಬಂದ್ರು. ಈಗ ಯಾರಾದ್ರೂ ಹೇಳ್ಬಿಟ್ಟು ಹೋದ್ರೆ ಬುದ್ಧಿನ ಸಂಜೆವರೆಗೂ ಚೆನ್ನಾಗಿರೋರು, ತಿರ್ಗಿ ಬೆಳಿಗ್ಗೆ ಇದ್ರೆ ಅದೇ ಬುದ್ಧಿ. ಈ ತರ ನಡೀತು. ಆಮೇಲೆ ನನ್ ತಿರ್ಗಾ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ನಾನು ಹೋದೆ. ಅಲ್ಲೇ ನಾನು ತಿರ್ಗಾ ಒಂದ್ 15 ದಿನ 20 ದಿನ ಅಲ್ಲೇ ಮತ್ತೆ ಸೇರ್ಕೊಂಡೆ. ಇವರು ನಾನು ಹೋದ್ಮೇಲೆ ಮತ್ತೆ ನಮ್ಮ ಅಪ್ಪ ನಮ್ಮ ಜೊತೆ ಜಗಳ ಆಡ್ಕೊಂಡು ಹೊಂಟೋದ್ರು. ಅವ್ರು ಅಪ್ಪನ ಮನೆಗೆ ಹೋಗಿದ್ರು. ಅಷ್ಟರಲ್ಲಿ ಇವರು ಅಲ್ಲಿ ನನ್ನ ಹಾಸ್ಪಿಟಲ್ ಇದ್ದ ಟೈಮಲ್ಲೇ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿತ್ತು. ನನ್ನ ಆಪರೇಷನ್ ಆಗಿದ್ದ ಟೈಮಲ್ಲೇ ಅವಾಗ್ಲೇ ಇವ್ರಿಗೂ ಮೂಮೆಂಟ್ ಎಲ್ಲ ಇದಾಯ್ತಿತ್ತು, ಸುಸ್ತು ಅಂತ ಅಂದ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸಿದಾಗ ಅದು ಕನ್ಫರ್ಮ್ ಆಗಿತ್ತು. ಆಮೇಲೆ ನಾನ್ ತಿರ್ಗಾ ಬಂದ್ಮೇಲೂ ಎಲ್ಲ ಕರ್ಕೊಂಡ್ ಬಂದ್ ಬಿಟ್ಟಿದ್ರು. ಅವಾಗ್ಲೂ ಏನಷ್ಟು ಇದಿರ್ಲಿಲ್ಲ. ಅವ್ರ ಪಾಡ್ಗವ್ರು ಹೆಂಗೋ ಸ್ವಲ್ಪ ದಿನ ಇದ್ರು. ಆಮೇಲೆ ತಿರ್ಗಾ ಹೋದ್ರು. ಪಾಪನು ಆಯ್ತು. ಇವ್ರ ಪಾಪನಿಗೂ ಮಾತ್ರೆ ಇದು ಎಲ್ಲ ಸರಿಯಾಗಿ ತಗೊಳ್ಳಿಲ್ಲ, ಚೆಕಪ್ ಎಲ್ಲ ಸರಿಯಾಗಿ ಬರ್ತಿರ್ಲಿಲ್ಲ. ಆದ್ರೂ ಪಾಪು ಚೆನ್ನಾಗ್ ಹುಡ್ತು. ನಾವು ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗಿದ್ವಿ. ಅವಾಗ ಅವರು ಅವ್ರ ಹತ್ರ ಫೋನ್ ಇರ್ಲಿ, ಇದೆಲ್ಲ ಆದ್ಮೇಲೆ ಫೋನ್ ಎಲ್ಲ ನಮ್ಮ ಮಾವರು ಇಟ್ಕೊಂಡಿದ್ರು ಅವ್ರದ್ದು. ಅವ್ರ ಹತ್ರ ಫೋನ್ ಇರ್ಲಿಲ್ಲ. ನಾನ್ ಸ್ಕ್ಯಾನಿಂಗ್ ಮಾಡ್ಸಕ್ ಹೋಗಿದ್ವಿ. ಇವ್ರ ತಾಯಿ ಕಡೆ ಜೆರಾಕ್ಸ್ ಬೇಕು ಅಂತ ಅಂದ್ರು. ನಾನ್ ಜೆರಾಕ್ಸ್ ತಗೊಳಕ್ ಹೋದೆ. ಅಷ್ಟ್ರಲ್ಲಿ ನಮ್ ಬರೋಷ್ಟ್ರ ಇವ್ರ ಯಾರ ಜೊತೆ ಫೋನ್ ಮಾತಾಡ್ತಾ ಇರು, ಪಕ್ಕದ ಹತ್ರ ಫೋನ್ ಇಸ್ಕೊಂಡು. ಅವಾಗ ಅವ್ರದ್ದು ನಂಬರ್ ಕೇಳಿದ್ಕೆ ಬರೀ ಟೈಮ್ ನೋಡ್ದೆ ಅಷ್ಟೇ, ಮಾತಾಡಿಲ್ಲ. ಏನು ಯಾರ ಜೊತೆ ಮಾತಾಡ್ತಿದೆ ಅಂದಿದ್ಕೆ ಏನಿಲ್ಲ, ಟೈಮ್ ನೋಡ್ದೆ ಅಷ್ಟೇನೆ ಅಂತ ಹೇಳ್ಬಿಟ್ರು. ಅವಾಗ್ಲೂನು ಅವ್ರ ಇದ್ ಮಾಡ್ಲಿಲ್ಲ. ಆಮೇಲೆ ನಾನು ಅವ್ರ ಹತ್ರ ಹೋಗಿ ನಂಬರ್ ಇಸ್ಕೊಂಡು ಬೇರೆಯವ್ರ ಹತ್ರ ಮಾತಾಡ್ಬೇಕಿದ್ದವ್ರ ಹತ್ರ ನಂಬರ್ ಇಸ್ಕೊಂಡೆ. ಅವ್ರು ಯಾರ್ದೋ ನಂಬರ್ ಕೊಟ್ರು. ಅದು ಇವ್ರು ಒಡವೆ ಕೊಡ್ಕಳ್ಸಿದವ್ರದ್ದೇ ಆಗಿತ್ತು ನಂಬರು. ಆಮೇಲೆ ನಮ್ಮ ಮಾವರೆಲ್ಲ ಕೇಳೋದಕ್ಕೆ ಒಡವೆ ಕೊಟ್ರ ಏನು ಅಂತ ಕೇಳಕ್ಕೆ ಅಂತ ನಾನ್ ಮಾಡಿದೆ ಅಂತ ಅಂದ್ರು. ಅದ್ರಲ್ಲಿ ಮುಗೀತು. ಹಂಗಂಗೆ ಇವ್ರು ಮತ್ತೆ ಪ್ಲೇಟು ಏನು ತಗೋತಿರ್ಲಿಲ್ಲ, ಇದ್ ಮಾಡ್ತಿದ್ರು. ಹೆಂಗೋ ಆಯ್ತು. ಪಾಪನು ಆಯ್ತು. ಇಬ್ಬರು ಪಾಪವಿಂದ ಹೋಗ್ಬೇಕಾರ ಟೈಮಲ್ಲಿ ನಮ್ಮ ಅಮ್ಮಂದು ಜೊತೆ ಓಲೆ ಇರ್ಲಿಲ್ಲ. ನಿಮ್ಮ ಅಮ್ಮಂದು ಓಲೆ ಇರ್ಲಿಲ್ಲ ಒಂದ್ ಜೊತೆ. ಒಳ್ಳೆ ಇವರೆಲ್ಲ ಇದು ಬೇರೆ ಅಂದ್ರೆ ನಿಮ್ಮ ಅಮ್ಮಂದು ಇದಾಗಿದ್ದು ಇದು ಫಸ್ಟ್. ಇಲ್ಲಿ ನಮ್ಮ ಮನೇಲಿ ಆಗಿದ್ದ ಆ ಟೈಮಲ್ಲಿ, ಅಲ್ಲೆಲ್ಲ ಆಗಿದ್ದ ಟೈಮಲ್ಲಿ ನಮ್ಮ ಮನೇಲಿ ಏನೋ ಇದಾಗಿರ್ಲಿಲ್ಲ, ಎಲ್ಲ ಇತ್ತು ಒಡವೆ. ಬಟ್ ಈಗ ನಿಮ್ಮ ಅಮ್ಮಂದು ಒಡವೆ ಕಾಣ್ತಿರ್ಲಿಲ್ಲ. ಆ ಟೈಮ್ ಇವ್ರು ಹೋದ್ಮೇಲೆ ನಮ್ಮ ಅಮ್ಮನ್ ಇವ್ರು ಇದ್ದಂಗೆ ವಾಲೆ ಇವೆಲ್ಲ ಹೋಗಿ ಬಿಚ್ಚಿ ಹೋಗಿದ್ ಬಂದು ಬಿಚ್ಬಿಟ್ಟು ಇಟ್ಟಿದ್ದಾರೆ. ಆಮೇಲೆ ಅದು ಒಲೆ ಕಾಣಿಸ್ತಾ ಇರ್ಲಿಲ್ಲ. ಆಮೇಲೆ ಇವ್ರು ಅವ್ರವ್ರಿಗೆ ಹೋಗಿದ್ರು. ಡೆಲಿವರಿ ಎಲ್ಲ ಆಯ್ತು. ಕೇಳಿದಕ್ಕೆ ನಂಗೆ ಗೊತ್ತಿಲ್ಲ ಅಂದ್ರು. ಅದಲ್ಲೇ ಕಲ್ಲಿಗೆ ಸುಮ್ನೆ ಆದ್ರು. ಆಮೇಲೆ ಅಲ್ಲೂ ಪಾಪು ಇದ್ದಾಗಳು ನಾವ್ ಹೋದ್ರು ಬಂದ್ರ ಅನ್ನೋದು ಅಷ್ಟೇ. ಅಷ್ಟೇನೆಲ್ಲಾನು ಮಾತಾಡ್ತಿರ್ಲಿಲ್ಲ, ಏನಿಲ್ಲ. ಹಂಗೆ ನಡೀತು ಸರ್. ಆಮೇಲೆ ಇವಾಗ ತೊಟ್ಲು ತಿರುಗಾಟ ಅಂತ ಬಂದ್ರು. ಅದನ್ನು ಆಯ್ತು. ಅವಾಗ್ಲೂ
ಇಲ್ಲಿ ಬಂದು ಎಲ್ಲ ಇದೇನು ಮಾಡ್ಲಿಲ್ಲ, ಪಾಡ್ಗವ್ರು ಹೆಂಗೋ ಬರ್ಬೇಕಾಯ್ತು, ಬಂದ್ರು ಹೋದ್ರು ಅನ್ನಂಗ್ ಹೋದ್ರು. ಮತ್ತೆ ಇವಾಗ 9 ತಿಂಗಳು, ಪಾಪಗ್ 9 ತಿಂಗಳು ಆಯ್ತು. ಈಗ ಲಾಸ್ಟ್ ಮಂತ್ ಬಂದಿದ್ರು, ನಮ್ಮೂರಲ್ಲಿ ಹಬ್ಬ ಇತ್ತು ಅಂತ. ಅವಾಗ್ಲೂನು ಜಗಳ ಆಡಿದ್ರು, ಪಾಪನ ಕೆಳಗಡೆ ಕೂರಿಸ್ಕೊಂಡವ್ರೆ ಅಂತ ಜಗಳ ತೆಗೆದ್ರು. ನೆಲದಲ್ಲಿ ಕೂರ್ಸ್ಕೊಂಡ್ ಆಡಿಸ್ತಾವ್ರೆ ಅಂತ ಅವ್ರ ಅಪ್ಪಂಗ್ ಫೋನ್ ಮಾಡಿ ಹೇಳ್ತಾ ಇದ್ರು. ಆ ಮಾತಿಗೆ ಜಗಳ ಎಲ್ಲ ಬಂತು. ಇವಾಗ ನಾನ್ ಬರಲ್ಲ ಅಂತೆಲ್ಲ ಮಾತಾಡಿದ್ರು. ಅವಾಗ್ಲೂ ಫಸ್ಟ್ ಪ್ರೆಗ್ನೆಂಟ್ ಇದ್ದಾಗ ಜಗಳ ಆಡಿದಾಗ್ಲು ಅವೆಲ್ಲ ಮಾತಾಡಿದ್ರು ಅವರು. ಇವಾಗ್ಲೂನು ಬರಲ್ಲ ನನ್ ತಿರ್ಗಾ ಅಂತೆಲ್ಲ ಜಗಳ ಆಡ್ಕೊಂಡು ನಾನು ಇದ್ ಮಾಡ್ಕತೀನಿ ಅದ್ ಮಾಡ್ಕತೀನಿ ಅಂತ ಓಡಾಡ್ತಿದ್ರು ಮನೇಲಿ ಅಂದ್ಬಿಟ್ಟು. ನಾವು ಬೆಳಿಗ್ಗೆ ಹೊತ್ತು ಕರ್ಕೊಂಡೋಗ್ಬಿಟ್ಟು ಅವ್ರ ಅಪ್ಪ ಅವ್ರ ಮುಂದ್ ಬನ್ನಿ, ಈ ತರ ಎಲ್ಲ ತಿರ್ಗಾ ಇವ್ರದಿದೆ ಬುದ್ಧಿ ಅಂತ ಎಲ್ಲ ಹೇಳ್ದು ಅವ್ರು ಬರ್ಲಿಲ್ಲ ಅವತ್ತು. ತಿರ್ಗಾ ನಾಳೆ ಅಷ್ಟೊತ್ತಿಗೆ ಕರ್ಕೊಂಡೋಗಿ ನಾವೇ ಬಿಟ್ಬಿಟ್ಟು ಬಂದು ಅವ್ರ ಅಪ್ಪ ಅಮ್ಮಂಗೆಲ್ಲ ಹೇಳ್ಬಿಟ್ಟು ಆಮೇಲೆ ಇಲ್ಲೇ ಬರಲ್ಲ ನಾನು ಅಂತೆಲ್ಲ ಜಗಳ ಆಡ್ಕೊಂಡು ಹೋಗಿದ್ರು. ಸರ್ ಇವಾಗ ಏನ್ ಮಾಡೋದು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಇವಾಗ ನಾನು ಅದಾದ್ಮೇಲೆ ಇವ್ರು ಬಂದು 1 ವಾರಕ್ಕೆ ಪಾಪ ಹುಷಾರಿಲ್ಲ ಅಂತ ಹೇಳಿದ್ರು, ಹೋಗ್ ನೋಡ್ಕೊ ಬಂದ್ವಿ ಅಷ್ಟೇ. ತಿರ್ಗಾ ನಾವು ಫೋನ್ ಮಾಡಿಲ್ಲ, ಅವರು ಫೋನ್ ಮಾಡಿಲ್ಲ, ನಾವು ಹೋಗಿಲ್ಲ. ನಾನಿದ್ ಮೇನ್ ಆಗಿ ಹೇಳಿದೀನಿ, ಜಾಸ್ತಿ ಟೈಮ್ ಆಗುತ್ತೆ ಅಂತ. ಈಗ ಪಾಪುಗೆ ಎಷ್ಟು? ಇವಾಗ 10 ತಿಂಗಳು ಪಾಪುಗೆ. 9 ತಿಂಗಳು ತುಂಬ 10 ತಿಂಗಳು ನಡೀತಾ ಇದೆ. ಬರಲ್ಲ ಅನ್ನೋದಕ್ಕೆ ಏನ್ ಕಾರಣ ಇದೀಗ ಅವ್ರ ಹತ್ರ? ಬರಲ್ಲ ಅನ್ನೋದಕ್ಕೆ ಅದೇ ಈ ತರ ಇದೇ ಕಾರಣ. ಏನು? ಅದೇ ಜಗಳ ಆಡಿದ್ರಲ್ಲ ಸರ್, ಜಗಳ ಮಾಡ್ಕೊಂಡು ಹೋಗಿದ್ರಲ್ಲ. ಅದೇ ಏನಕ್ಕೆ ಜಗಳ ಅಂದೆ? ಪಾಪುರ್ ಕೆಳಗಡೆ ಕೂರ್ಸ್ಕೊಂಡಿದ್ರು ಅಂತ ಜಗಳ ತಗೊಂಡ್ರು. ಕೆಳಗಡೆ ನೆಲದ ಮೇಲೆ ಕೂರ್ಸಿದ್ಕ? ನೆಲದ ಮೇಲೆ ಗಾರೆ ಮೇಲೆ ಕೂರಿಸ್ತಾರೆ. ಅಂದ್ರೆ ಗಾರೆ ಮೇಲೆ ಕೂರ್ಸಿದ್ಕೊಂಡು ಇವ್ರು ಪಾಪುನ ನಮ್ಮಪ್ಪ ಮಲಗಿದ್ರು, ಬಾ ಅಂತ ಕರಿತಾ ಇದ್ರು. ಇದು ಈಜಲ್ಲ ಅಂತ ಪಾಪು ಈತವಲ್ಲ ಅಂಬೆಗಳಿಗಕ್ ಮುಂಚೆ ಆತರ ಬರ್ತಾ ಇಲ್ಲ ಅನ್ಬಿಟ್ಟು ಇವ್ರು ಎತ್ಕೊಂಡು ನೆಲ ಮೇಲೆ ಕೂರ್ಸ್ತಾವ್ರೆ. ಪಾಪುಂಗ್ ಏನಾರ ಆದ್ರೆ ಶೀತ ಆದ್ರೆ ಇವ್ರು ನೋಡಾರೆ ಅಂತ ಫೋನ್ ಅಲ್ಲಿ ಅವ್ರ ಅಪ್ಪನ ಜೊತೆ ಹೇಳ್ತಾ ಇದ್ರು. ಈ ವಿಷಯಕ್ಕೆ ನಾನು ಅವ್ರ ಅಪ್ಪನ ಹತ್ರ ನೀವೇನ್ ನೆಲದ ಮೇಲೆ ಕೂರ್ಸ್ಕೊಳ್ಳಿ, ಹೇಳ್ಕೊಂಡ್ರ ಮಕ್ಳಿಗೆ ತಗೊಳ್ತಾವಳಲ್ಲ ಅಂತ ಕೊಡಿ ನಾನ್ ಮಾತಾಡ್ತೀನಿ ಅಂತ ಫೋನ್ ಕಿತ್ಕೊಳಕ್ ಹೋದಾಗ ಜಗಳ ಬಂತು. ಇದಕ್ಕೂ ಮುಂಚೆನು ಇವಾಗ ನಾವ್ ಅಲ್ಲಿಗೆ ಹೋದಾಗ ಎಲ್ಲ ಇವ್ರ ಬಿಹೇವಿಯರ್ ಎಲ್ಲ ಅಷ್ಟೇ ನಮ್ ಮೇಲ್ ಪ್ರೀತಿ ಇರೋ ತರ ಎಲ್ಲ ಮುಗಿಸ್ಕೊಂಡ್ ಬಂದಿದ್ರ ಅವರು. ಬಾಂತನ ಮುಗಿಸ್ಕೊಂಡ್ ಬಂದಿರ್ಲಿಲ್ಲ, ಹಬ್ಬ ಇತ್ತು ಮತ್ತೆ 9 ತಿಂಗಳು ಆಗಿತ್ತಲ್ಲ ಅಂದ್ರೆ ನಾವ್ ಕರ್ಕೊಂಡ್ ಬಂದಿದ್ವಿ. ಬಿಡಿ, ಹಿಂದೆ ಕೆಲವೊಂದು ಅಲ್ಲಲ್ಲಿ ಕದ್ದಿದ್ರಲ್ಲ ಅವೆಲ್ಲ ವಾಪಸ್ ಕೊಟ್ರ? ಹೌದು ಸರ್, ಕೊಟ್ಟಿದ್ದಾರೆ. ಕೆಲವೊಂದ್ ಕೊಟ್ಟಿದ್ದಾರೆ, ಕೆಲವೊಂದ ನಿನ್ಗೆ ನಾನ್ ಕೇಳಕ್ ಹೋದಾಗ ನಮ್ಮ ಮಾವರೆಲ್ಲ ನೀವ್ ಯಾಕೆ ಬೇಕು ಸುಮ್ನಿರು ನಾವ್ ಇಸ್ಕೊತೀವಿ ಅಂತ ಅಂದ್ರು. ನಾನ್ ತಿರ್ಗಾ ಅದ್ರ ಬಗ್ಗೆ ಕೇಳಲಿಲ್ಲ. ಅದೇನು ಅವ್ರ ಮೊದ್ಲಿನ ಸ್ವಭಾವನೆ ಹಂಗೋ ಇಲ್ಲಿ ಬಂದ್ಮೇಲೆ ಆಗಿರೋದು? ಅದನ್ನು ಬಿಟ್ಕೊಡ್ಲಿಲ್ಲ ಸರ್. ನಮಗ್ ಇವ್ರು ನನ್ಗೊಂದು ವಿಷಯ ಗೊತ್ತಾದಂಗೆ ಫಸ್ಟ್ ಇಂದಾನು ಅವ್ರ ಬುದ್ಧಿ ಹಂಗೆ ಇತ್ತು. ಅವ್ರ ಕಡೆ ರಿಲೇಷನ್ ಒಬ್ರು ನಾವು ಮನೆಗ್ ರಜಕ್ಕೆ ಅಂತ ಬಂದಿದ್ಲು, ಅವಾಗ ನಮ್ಮ ಮನೆಗ್ ಕೋಲ್ಕ ಹೋಗು ಇಟ್ಬಿಟ್ಟಿದ್ಲು ಅಂತ ಈ ತರ ಎಲ್ಲ ಇನ್ಸಿಡೆಂಟ್ ಅವ್ರ ಜೊತೆ ಮಾತಾಡಿದಾಗ ಅಂದ್ರೆ ಅವ್ರ ನಮ್ಮ ಮದ್ವೆಯಲ್ಲಿ ಇವ್ರು ನೋಡಕ್ ಬಂದಿದಾಗೆಲ್ಲ ಬಂದಿದ್ರು. ಅವ್ರು ಸ್ವಲ್ಪ ಓಡಾಡ್ಕೊಂಡಿದ್ರು. ಅವ್ರ ಜೊತೆ ಈ ತರ ಎಲ್ಲ ಹೇಳಿದಾಗ ಅವರೊಂದು ವಿಷಯ ಮಾತ್ರ ಬಿಟ್ಕೊಟ್ರು ನನ್ಗೆ, ನಮ್ಮ ಮನೇಲಿ ಈ ತರ ಅವಳು ಚಿಕ್ಕದ್ರಲ್ಲೇ ಮಾಡಿದ್ಲು ಅಂತ. ಇದಕ್ಕೆ ಬಹಳ ಇತಿಹಾಸ ಇದೆ ಅಂತ ಆಮೇಲೆ ಗೊತ್ತಾಯ್ತು ನಿಮ್ಗೆ? ನಮ್ಗೆ ಅದ್ರ ಬಿಟ್ರೆ ತಿರ್ಗೇನು ಇವ್ರ ಅಪ್ಪ ಅವ್ರಮ್ಮ ಹೇಳ್ಬೇಕು, ನಮ್ ದೂರ ಅಲ್ಲಿ ನಾವೇನು ಯಾರು ಕೇಳಿಲ್ಲ ಏನಿಲ್ಲ, ತಿರ್ಗಿ ಯಾರು ಕೇಳಕ್ ಆಗಲ್ಲ ಅನ್ಬಿಟ್ಟು ನಾವೇನು ಇದ್ ಮಾಡ್ಲಿಲ್ಲ. ಈ ಮದುವೆ ಮಾಡಿಕೊಟ್ಟು ಮಹನೀಯರು ಇದ್ರ ಬಗ್ಗೆ ಎಲ್ಲ ಮಾತಾಡಲ್ವಾ? ನಿಮ್ ದೊಡ್ಡಪ್ಪನು ಯಾರು ಅವರು? ಅವ್ರು ನಮ್ಮ ಮಾವರು. ಅವ್ರುನು ಅವಾಗೆಲ್ಲ ಹೇಳಿ ಸಾಕಾಗಿದಾರಲ್ಲ, ಅವ್ರ ಅಪ್ಪನೇ ಅವ್ರಿಗೆ ಫೋನ್ ಮಾಡಿದ್ರಂತೆ, ನಿಮ್ ಮಗಳು ಸರಿಯಾಗಿದ್ದಾಳೆ
ಕೇಳ್ರಿ, ಆಮೇಲೆ ನಾನು ಮಾತಾಡ್ತೀನಿ, ಅವ್ರಿಗೆ ಅವ್ರದ್ದು ಏನಿದ್ರು ನಾನು ಇದ್ ಮಾಡ್ತೀನಿ ಅಂತ ಅಂದ್ರಂತ ಅವ್ರು. ಹ್ಮ್ ಸಪ್ರೇಟ್ ಇರೋಣ ಅನ್ನೋದು ಏನಾದರೂ ಯೋಚನೆ ಇದೆಯಾ ಅವ್ರಿಗೆ? ಇಲ್ಲ ಸರ್, ಆ ಥರದ್ದೇನು ಯಾವತ್ತೂ ಡಿಸ್ಕಸ್ ಆಗಿಲ್ಲ, ಅದಕ್ಕೆ ನಾನು ಒಪ್ಕೆನೂ ಇರಲ್ಲ. ಬಟ್ ನಿಮ್ಮ ತಂದೆ ತಾಯಿಯೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ಬುದ್ಧಿ ಇಲ್ಲ ಸರ್, ಆದರೂ ಇದೆ ಅಂತ ಅನ್ಸುತ್ತಾ? ಇಲ್ಲ ಇಲ್ಲ, ಅದು ಸಪ್ರೇಟ್ ಹೋಗಲ್ಲ ಅವ್ರಿಗೆ, ಆ ಬುದ್ಧಿ ಹೊಂದ್ಕೊಳ್ಳೋ ಬುದ್ಧಿನೂ ಇಲ್ಲ ಅನ್ನೋ ಕತೆ ಏನು ಮತ್ತೆ? ಸಪ್ರೇಟ್ ಹೋಗ್ಬೇಕು ಅನ್ನೋದು ಅವರು ಯಾವತ್ತೂ ಆ ಥರ ಡಿಸ್ಕಸ್ ತೆಗ್ದಿಲ್ಲ. ಅಲ್ಲ, ಒಂದ್ ವೇಳೆ ಅಂಥದ್ದೊಂದು ಪರಿಸ್ಥಿತಿ ಬಂದಾಗ ಇವ್ರು ಬದಲಾಗ್ತಾರೆ, ಒಂಚೂರು ಮನುಷ್ಯರಾಗ್ತಾರೆ, ತಮ್ಮ ದುರ್ಬುದ್ಧಿ ಬಿಡ್ತಾರೆ, ದ್ವೇಷ ವೈರತ್ವ ಬಿಟ್ಟು ಸಪ್ರೇಟ್ ಆಗ್ತೇ ಮಾವ ಅಂತ ಇದ್ದಾಗ ಅದೆಲ್ಲ ಬದ್ರೆ ಬರುತ್ತೆ. ಈಗ ಒಂಚೂರು ಸಪ್ರೇಟ್ ಇಡೋಣ ಅವಳನ್ನ, ಆಮೇಲೆ ಸರಿ ಹೋಗ್ತಾಳೆ ಅಂತ ಅನ್ಸಿಲ್ವ ನಿಮಗೆ? ನನಗಂಗ ಅನ್ಸಿಲ್ಲ ಸರ್, ಆ ಥರ ಅಲ್ಲ ಅನಿಸ್ಬೇಕು ಅಂತಲೂ ಏನಲ್ಲ, ಬಟ್ ಇಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಿಲ್ಲ ಮತ್ತು ನಿನ್ನ ಹತ್ರನೂ ಬರ್ತಾ ಇಲ್ಲ ಅಂದರೆ ಸಪ್ರೇಟ್ ಆದರೂ ಇದ್ದಾದರೂ 4 ದಿನ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಿ, ಆಮೇಲೆ ಅಪ್ಪ ಅಮ್ಮ ಬಿದ್ದಂಥ ಕಾಲಕ್ಕೆ ಅವ್ರನ್ನ ಹತ್ರ ಹೋಗಿ ಜೊತೆಲಿದ್ದು ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಬಟ್ ಇಲ್ಲಿಗೆ ಅಂಥ ಆಪ್ಷನ್ನೇ ಕೊಟ್ಟಿಲ್ಲ ಅವರಿಗೆ ನಿಮಗೆ ಅಂದರೆ, ಮತ್ತು ಅವರು ದೂರ ಇರ್ಲಿಕ್ಕೆ ಕಾರಣ ಏನು ಮತ್ತೆ? ಅದೇ ಮಣ್ಣು ಮೇಲೆ ಕೂರಿಸೋದು, ನೆಲದ ಮೇಲೆ ಕೂರಿಸೋದು, ಕಲ್ಲು ಮೇಲೆ ಕೂರಿಸೋದ್ರು ಅನ್ನೋದೇ ಕಾರಣನ? ಅದೇ ಕಾರಣ. ಆಮೇಲೆ ನಾನು ಮಾತು ಬೆಳಿತಾವಲ್ಲ ಸರ್, ಇವಾಗ ಅವ್ರನ್ನ ಮಾತಾಡಿದ್ರೆ ನಾವು ಅವ್ರು ಮಾತಾಡೋದು, ನಮ್ಮ ಮನೆಯಲ್ಲೂ ಎಲ್ಲ ಇದ್ದಾಗ ಮಾತಾಡ್ತಾರಲ್ಲ, ಆ ಥರ ಎಲ್ಲ ಮಾತಾಡಿ ನೀವು ಹಂಗ್ ಮಾಡ್ಬೇಕು, ನಿಮ್ಗೆ ಹಿಂಗ್ ಮಾಡ್ಬೇಕು, ನಾನ್ ತಿರ್ಗಿ ಬರಲ್ಲ ಅಂತಾನೆ ಅನ್ಕೊಂಡು ಹೋಗವ್ರೆ. ಅವ್ರ ಅಪ್ಪನು ಅವ್ರ ಜೊತೆ ಹೋಗಲ್ಲ ಅಂತ ಅಂದವ್ರೆ. ಅವರು ಅಲ್ಲಿ ಇದೆಲ್ಲ ನಡೆದಿ ನಾವ್ ಅವಾಗ ಹೋಗಿದ್ರಲ್ಲ ಅವರು, ಅವಾಗ್ಲೂನು ಬರಲ್ಲ ಅಂತ ಆಟ ಇಟ್ಕೊ ಕೂತಿದ್ರಂತ ಅವ್ರು. ಆಮೇಲೆ ಅವ್ರ ಅಪ್ಪ ಅವರು ಎಲ್ಲ ಯಾರು ಹೇಳಿ ಎಲ್ಲ ಬಂಧನಕ್ ಬಂದವ್ರು ಅವ್ರು. ಅವಾಗ ಈಗ ನಿಮಗೆ 30 ವರ್ಷನಾ? ಹೌದು ಸರ್. ಬಟ್ ಈ ಹಿರಿಯರನ್ನೆಲ್ಲ ಕರ್ಕೊಂಡು ಹೋಗಿ ಮಾತಾಡ್ಸಿದ್ರೆ ಯಾವತ್ತಾದ್ರು? ಅಂದ್ರೆ ಇನ್ನ ಯಾರು ಏನು ಮಾತಾಡಿಲ್ಲ, ಇವ್ರದ್ದಿದ್ದೇ ಅನ್ಬಿಟ್ಟು ಅವ್ರುನು ಸ್ವಲ್ಪ ದಿನ ಇರ್ಲಿ ಅನ್ನೋ ತರ, ನಮ್ ಜೊತೆನೂ ಏನು ಹೇಳಿಲ್ಲ ಅನ್ನೋ ತರ ಇದ್ದಾರೆ ಸರ್. ಬಟ್ ಈಗ ಆಕೆ ಫೋನ್ ಮಾಡಿ ಪರ್ಸನಲ್ ನಿಮ್ಮ ಹತ್ರ ಏನು ಮಾತಾಡಲ್ವಾ? ಮಾತಾಡಲ್ಲ. ಎಷ್ಟು ಸಮಯ ಆಯ್ತು ನೀವು ಮಾತಾಡಿ? ಅಂದ್ರೆ ಇವಾಗ ಗಲಾಟೆ ಆಗಿ 1 ಮಂತ್ ಆಯ್ತಾವಂತೂ, ಅವಾಗಿಂದ ಮಾತಾಡಿ. ಇವಾಗ ಗಲಾಟೆ ಆದ 1 ವಾರದಕ್ಕೆ ಪಾಪ ಹುಷಾರಿಲ್ಲ ಅಂತ ಹೇಳಿದ್ರು ಅಂತ ಹೋಗಿದ್ದಾಗ, ಇವಾಗ ಬಂದ್ರ ಅಂದ್ರೆ ಅಷ್ಟು ಬಿಟ್ರೆ ತಿರ್ಗೇನು ಮಾತಾಡಿಲ್ಲ ಅಲ್ಲ. ಬಟ್ ಮೊದಲು ತಿಳ್ಕೊಳ್ಳಿ, ಹೊರ್ಗಡೆ ಏನಾದರೂ ಗ್ಯಾಂಗ್ ಸವಾಸ ಇದೆಯಾ ಅವ್ರಿಗೆ? ಐ ಮೀನ್ ತಪ್ಪಾಗಿ ಅಲ್ಲ, ಬಟ್ ಇದು ಯಾವುದು ಕಳ್ತನದ್ದು ಏನಾದರೂ ವಿಚಾರ ಜಾಸ್ತಿ ಡೆಪ್ತಾಗಿ ಹೋಗಿದೆಯಾ ಅದು? ಅಂದ್ರೆ ಆ ಥರದ್ದು ಯಾವುದು ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲ ಪಾಪ, ಈಗ ತಪ್ಪು ಸರಿ ಅನ್ನೋ ವಿಚಾರ ಅಲ್ಲ, ನಿಮ್ಗೆ ಆರಂಭದಲ್ಲೇ ಗೊತ್ತಾದರೆ ನೀವು ಅದಕ್ಕೆ ಆ್ಯಕ್ಷನ್ ತಾಳ್ಬೋದು, ಬುದ್ಧಿ ಕಲಿಸಿ ಬಿಡಿಸ್ಬೋದು, ಏನೋ ಒಂದು ಮಾಡ್ಬೋದು. ಅದ್ರ ಪಾಡಿಗೆ ಅದಿದ್ದು ನಿಮ್ಮ ಪಾಡಿಗೆ ನೀವು ಹಿಂಗಿದ್ರೆ ಮುಂದೊಂದು ದಿವಸ ದುರಂತ ಹುಡುತ್ತ ಕತೆ. ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅದು ಇದು ಅನ್ನೋದಕ್ಕಿಂತ ನಿಮಗೆ 30 ವರ್ಷ, ಒಂದು ಮಗು ಚಿಕ್ಕದಿದೆ ಆಯಿತು. ಬಟ್ ಇದೇ ಮನಸ್ಥಿತಿಯಲ್ಲಿ ಜೀವನ ಪೂರ್ತಿ ನರಳೋದು ಅವ್ರಿಗೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ. ಕೆಲವೊಂದನ್ನು ಆರಂಭದಲ್ಲೇ ಇದು ಹೌದು, ಪುರೋಹಿತರು ನೋಡಿರ್ಬೋದು, ಎಲ್ಲ ಜಾತಕ ಗೀತಕ ಕೂಡಿ ಬಂದಿರ್ಬೋದು, ಎಲ್ಲ ಅಕ್ಷತೆಗಳು ಹಾಕಿರ್ಬೋದು, ಆದರೆ ಮದುವೆಗಳು ಮನಸ್ಸಿಗೆ ಸಂಬಂಧಿಸಿದ್ದು. ಅವ್ರಿಗೇನೋ ಬೇರೆ ಸ್ವಭಾವ ಇದೆ, ಅವ್ರದ್ದೇನೋ ದುರ್ಬುದ್ಧಿ, ಅವ್ರದ್ದೇನೋ ಕಳ್ಳರ ಬುದ್ಧಿ ಅಂಥದ್ದೇನೋ ಇದೆ, ಮತ್ತು ಅವರು ಹೊಂದಾಣ್ಕೊಂಡು ಬಾಳೋರಲ್ಲ, ಅವ್ರಿಗೆ ಈ ಸಂಸಾರದ ಮೇಲೆ ಆಸಕ್ತಿ ಇಲ್ಲ, ಅಥವಾ ಅವ್ರದ್ದೇನೋ ಹೊರಗಡೆ ಈ ಥರದ್ದು ದಾರಿ ಇದೆ ಎಂದಾಗ, ಅಯ್ಯೋ ಮದುವೆ ಆಗಿ 2 ವರ್ಷ ಆಗಿರೋದು, ಮಗು ಇದೆಯಪ್ಪ, ಏನಪ್ಪ ಮಾಡೋದು, ಬಿಟ್ರೆ ಹಂಗಪ್ಪ, ಜನ ಏನಂತಾರಪ್ಪ. ಅಂದರೆ ಒಟ್ಟಾರೆಯಾಗಿ ಹೊರಗಿನ ಯಾವುದೇ ಸಾಮಾಜಿಕ ಒತ್ತಡಗಳಿಗೆ ಮಣಿದು ಒಪ್ಪಿಗೆ ಇಲ್ದವರನ್ನು, ಅಥವಾ ನಿಮಗೆ ಸರಿ ಬರದೇ ಇರೋರನ್ನು, ಅಥವಾ ದೋಷಗಳಿರೋರನ್ನು ಕೂತ್ಕೊಂಡ್ರೆ ನಾಳೆ ದಿನ ದುರಂತ ಆದಾಗ ಏನು ಮಾಡ್ತೀಯಪ್ಪ? ಹಾಗಾಗಿ ಇಂತಹ ವಿಚಾರಗಳು ಬಂದಾಗ ಹೌದು, ನನಗೆ ಅರ್ಥವಾಗುತ್ತೆ. ಅಲ್ಲೇನು ಕಲ್ಲಿನ ಮೇಲೆ ಕೂರಿಸಿದ್ದಕ್ಕೆ ಅದೇನು 6 ಎತ್ತೋಳು 3 ಎತ್ತೋಳು 6 ಎತ್ತೋಳಿಗೆ ಹೇಳ್ತಿದ್ಲಂತ ಹಂಗಾಯ್ತು ಕತೆ. ನಿಮ್ಮ ತಂದೆ ತಾಯಿ ಏನು ನೋಡ್ದಿರೋ ಮಕ್ಕಳವು? ಹೌದು, ನಮ್ಮ ಮಕ್ಕಳು ಸಾಕಿವಿ ಅಂತ ಅವರು ಅಂತಾರೆ. ಅವೆಲ್ಲ ನೆಪ ಕಣಪ್ಪ ಅಷ್ಟೇ. ಏನೋ ಒಂಚೂರು ಬಿಟ್ಟು ಹೋಗ್ಬೇಕಿತ್ತು, ಅಥವಾ ದೂಷಿಸಬೇಕಿತ್ತು, ಅಥವಾ
ಅವ್ರ ಮೇಲೆ ಕಾಯಿ ಕೂರಿಸ್ಬೇಕಿತ್ತು ಅಥವಾ ಅವ್ರ ಮೇಲೆ ಏನೋ ದೋಷದ ಆರೋಪ ಹೊರಿಸ್ಬೇಕಿತ್ತು, ಅದೊಂದು ನೆಪ ಅಷ್ಟೇ. ಅಯ್ಯೋ, ಮಣ್ಣಲ್ಲಿ ಆಡ ಬೆಳೆದು ಮಕ್ಕಳು ಬೆಳೆಯಲ್ವೇನು? ಇವನ್ ಆಯಿತು, ಅದನ್ನು ಮೀರಿ ಏನೋ ಆ ಮಗುವಿನ ಬಗ್ಗೆ ಕಾಳಜಿ ಇದೆ, ಶೀತ ಆಗುತ್ತೆ ಅಂತಲೇ ಅಂದ್ಕೊಳ್ಳೋಣ, ಅದೇ ಸತ್ಯ ಅಂತಲೇ ಅಂದ್ಕೊಳ್ಳೋಣ. ಬಟ್ ಅದನ್ನ ಗೌರವದಿಂದ ಹೇಳ್ಬೋದಿತ್ತಲ್ಲ. ಅದಕ್ಕೆ ತೀರಾ ಉಗ್ರ ಹೋರಾಟ ಮಾಡಿ ದೂರ ಆಗುವಂಥ ಅವಶ್ಯಕತೆನೇ ಇಲ್ಲ. ಕೆಲವೊಮ್ಮೆ ನಿಮಗೆ ಮೇಲ್ನೋಟಕ್ಕೆ ಏನು ಕಾರಣ ಕಾಣ್ತವೆ, ಅವು ಕಾದು ಕೂತು ಹುಡುಕಿದ ಕಾರಣಗಳೇ ಹೊರತು ವಾಸ್ತವವಾಗಿ ಆ ಕ್ಷಣಕ್ಕೆ ಬದಲಾದ ವಿಚಾರ ಅಲ್ಲ. ಅದೊಂದು ಸ್ಕ್ರಿಪ್ಟ್ ಆಗಿರುತ್ತೆ ಅಷ್ಟೇ. ಭಾಳ ಕೂತು ಯೋಚನೆ ಮಾಡು ಕತೆಗಾರರು ಕತೆ ಬರೀತಾರಲ್ಲ ಹಂಗೆ. ಅಲ್ಲಿ ಕೂರಿಸಿದ್ರು ಅದನ್ನ ಇಟ್ಕೊಂಡು ಜಗಳ ಆಯ್ತು ಅಂತ ಅಲ್ಲ. ಅದು ಮನಸ್ಸಿನ ಭಾವನೆಗಳು ಹೀಗೆ ನೆಪ ಸಿಕ್ಕಾಗ ಹೊರಗಡೆ ಬರ್ತವೆ. ಇಲ್ಲಿ ನಾನು ಆಕೆ ಸರಿ ಇಲ್ಲ ಬಿಟ್ಬಿಡು ಅದು ಇದು ಏನೂ ಹೇಳ್ತಾ ಇಲ್ಲ. ಆದರೆ ಇದೊಂದು ಅವಕಾಶ, ಇದೊಂದು ಸಮಯ. ಸಾಮಾಜಿಕವಾಗಿ ಜನ ಏನಂತಾರೋ ಅವರೇನಂತಾರೋ ಅನ್ನೋದಕ್ಕಿಂತ ಕೆಲವೊಮ್ಮೆ ಹೇಗೆ ತಪ್ಪು ದಾರಿಯಲ್ಲಿ ಹೋಗಿ ಮತ್ತೆ ಯೂಟರ್ನ್ ತಗೊಂಡು ಬರ್ತೀವಲ್ಲ, ಹಾಗೆ ಕೆಲವೊಮ್ಮೆ ತಪ್ಪು ಸಂಗಾತಿಗಳು ಅಂತ ಗೊತ್ತಾದಾಗ ನಿಮಗೂ ನೆಮ್ಮದಿ ಇಲ್ಲ, ಅವ್ರಿಗೂ ನೆಮ್ಮದಿ ಇಲ್ಲ. ಅಂದರೆ ಈ ಬದುಕಲ್ಲಿ ಎಲ್ಲರನ್ನೂ ಸಮಾಜಕ್ಕೆ ಮೆಚ್ಚೋಕೆ ಹೋಗಿ ನೀವು ಒಳಗಡೆ ಎಷ್ಟು ನೋವು ಅಂತ ಒದ್ದಾಡ್ತೀರ, ಅದು ಎಷ್ಟು ದಿನ ತಡ್ಕೊಂಡಿರ್ಬೋದು. ಕಿರ್ಚಾಗಿ ಒಂದೇ ಕಿರ್ಚ್ ಆಡಲೇಬೇಕಲ್ಲ. ಆರಂಭದಲ್ಲಿ ಅಯ್ಯಪ್ಪ ನಮ್ಮಲ್ಲೇ ಸರಿ ಮಾಡ್ಕೊಂಬಿಡೋಣ ಅಂತ ಅನಿಸುತ್ತೆ. ಒಂದು ಅಂತ ಹೋದ್ಮೇಲೆ ಎಲ್ಲ ಆಚೆ ಬರಲೇಬೇಕು ಅನ್ನೋ ಪರಿಸ್ಥಿತಿ ಬಂದು, ಈಗ ಹಳಸ್ನೇಣ್ಣನ್ನು ನೀವು ಒಳಗಡೆ ಕದ ಹಾಕೊಂಡು ಕಿಟಕಿ ಹಾಕೊಂಡು ಕುಯ್ಬೋದು, ಅದ್ರ ವಾಸನೆ ನೀವು ಎಷ್ಟು ದಿನ ಆಚೆ ಒಳಗಡೆ ಬಚ್ಚಿಟ್ಕೊಳ್ತೀರಿ, ಹೌದಲ್ಲ? ಹಣ್ಣು ಕಾಣದಂಗೆ ಇಡ್ಬೋದು ಏನೋ, ಆದರೆ ಅದರ ಸುವಾಸನೆಯನ್ನು ನೀವು ಹೆಂಗೆ ತಡೀತೀರಿ? ಹಾಗೆ 4 ದಿನ ಇವನ್ನೆಲ್ಲ ಗೊತ್ತಾಗದಾಗ ಮೇಂಟೈನ್ ಮಾಡ್ಬೋದಾದರೂ ಹೊರಗಡೆ ಬಂದೇ ಬರುವ ಒಂದು ಸಮಯ ಬಂದಾಗ ನೀವು ಹೆಂಗೆ ತಡೀತೀರಿ? ಸೊ ಇಲ್ಲಿ ನಾನು ಹೇಳೋದು, ಈಗಲೇ ನಿರ್ಧಾರ ಮಾಡಬೇಡಿ, ಮುಂದಿನ 8 ತಿಂಗಳು ಇದಕ್ಕೆ ವೆಯ್ಟ್ ಮಾಡಿ. ಈ ಮಧ್ಯೆ ನಿಮ್ಮ ಪ್ರಯತ್ನ ಹಿರಿಯರನ್ನು ಕರ್ಕೊಂಡು ಹೋಗೋದು ಅಥವಾ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಹಿಂದಿಂದೆಲ್ಲ ನೆನ್ಪಿಟ್ಕೊಂಡು ಮಾಡೋಕೆ ಹೋದರೆ ಅದು ಸುಮ್ಮನೆ ಏನೋ ಕರ್ಕೊಂಬರ್ಬೇಕಿತ್ತು ಕರ್ಕೊಂಬಂದಿದ್ದೆ ಅನ್ನಂಗೆ ಆಗ್ಬಿಡುತ್ತೆ. ಮಗು ಇದೆ ಇನ್ನೂ, ಅವಳು ಚಿಕ್ಕ, ಆಕೆಗೆ ಎಷ್ಟು ವರ್ಷ? ಅವ್ರಿಗೂ 24 ವರ್ಷ. ಆಯಿತು, ಸಣ್ಣ ಮಕ್ಕಳು ಬುದ್ಧಿ ಅಥವಾ ಹುಡುಗ ಗೊತ್ತಿಲ್ಲದಿರೋದು ಏನಲ್ಲ, ಬಟ್ ಆದರೂ ಅಂದ್ಕೊಳ್ಬೇಕಷ್ಟೇ ನಾವು ಸಣ್ಣ ಬುದ್ಧಿ ಅಂತ, ಅಥವಾ ಏನೋ ಚಿಕ್ಕವರು ಮಾಡಿದ್ದಾರೆ. ಆದರೆ ಮುಂದಿನ 8 ತಿಂಗಳು ಅರ್ಥಾತ್ ಈ ವರ್ಷದ ಕೊನೆಯವರೆಗೂ ಕೇವಲ ಇದು ನಾನು ಸರಿ ಮಾಡಿಕೊಳ್ತೀನಿ, ಇದನ್ನು ನಾನು ತಿದ್ದುಕೊಳ್ತೀನಿ ಅಥವಾ ಸಂಸಾರ ಸರಿ ಹೋಗುತ್ತೆ, ನಾವೊಬ್ಬರು ಭಾಳ ಬದುಕ್ತೀವಿ, ಈ ಆಲೋಚನೆಯಲ್ಲೇ ಇರಬೇಕು ನೀವು. ಬಿಡಿಸ್ಕೊಂಡು ಮಾಡುವಂಥ ಸದ್ಯಕ್ಕೇನೂ ಇಲ್ಲಪ್ಪ. ಆದರೆ ಆಕೆ ತನ್ನೊಳಗಡೆ ತುಂಬ ಬದಲಾವಣೆಗಳನ್ನು ಪರಿವರ್ತನೆಗಳನ್ನು ಮಾಡಿಕೊಳ್ಳಬೇಕು. ಆದರೆ ಆಕೆಗೆ ಅಂತಹ ದೊಡ್ಡ ಪೆಟ್ಟು ಬೀಳದೇ ಇರೋದ್ರಿಂದ ಆಕೆಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂತ ತಪ್ಪುಗಳು. ಪೆಟ್ಟು ಬಿದ್ದಾಗ ಕಳ್ಳನಿಗೆ ಪೊಲೀಸ್ನವ್ರು ಹೇಳಿದ್ರು ಬುದ್ಧಿ ಬರಲ್ಲ, 4 ಜನ ಹಿಡ್ಕೊಂಡು ಬೀದಿಲಿ ನಿಲ್ಸ್ಕೊಂಡು ಪೆಟ್ಟು ಕೊಟ್ಟಾಗ ನಾಳೆಯಿಂದ ಅವನು ಬುದ್ಧ ಆಗೋಗ್ಬಿಡ್ತಾನಂತೆ. ಯಾಕಂದ್ರೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು. ನೀವು ಪೊಲೀಸ್ನವ್ರು ಕರ್ಕೊಂಡೋಗಿ 4 ಗೋಡೆ ಒಳಗಡೆ ಹೊಡೆದ್ರೆ ಹೊಡಿಸ್ಕೊಂಡು ಆಚೆ ಬಂದು ಮತ್ತೆ ಅದನ್ನೇ ಮಾಡ್ತಾನೆ ಅವನು, ಯಾಕಂದ್ರೆ ಯಾರೂ ನೋಡಿಲ್ಲ ಅಂತ ಅವನು. ಹಂಗೆ ಪೆಟ್ಟುಗಳು ಬೀಳಬೇಕು ಕೆಲವೊಮ್ಮೆ ಬೀದಿಲಿ, ಆಗಲೇ ಗಂಡನ ಬೆಲೆ, ಮಕ್ಕಳ ಬೆಲೆ, ಸಂಸಾರದ ಬೆಲೆ ಗೊತ್ತಾಗೋನು. ಅದೇನೇ ಇರಲಿ, ಮುಂದಿನ 8 ತಿಂಗಳು ಕಾದು ನೋಡಿ, ಅಥವಾ ಖಂಡಿತ ಒಳ್ಳೆಯದಾಗುತ್ತೆ. ಬಟ್ ಇಲ್ಲಿ ನಾನಾ ಜನ ನಾನಾ ಮಾತುಗಳು ಹೇಳ್ಕೊಡ್ಬೋದು. ಆಕೆ ಬಗ್ಗೆ ನಿಮಗೆ ತಪ್ಪಾಗಿ ಮಾತಾಡಿಸಿ, ನಿಮ್ಮನ್ನು ಪ್ರಚೋದನೆ ಮಾಡಿ, ನಿಮ್ಮ ಕೈಲಿ ಇನ್ನೂ ಏನೇನೋ ಮಾತಾಡಿಸಿ, ಕೂಡಿಸಿ, ತಿನ್ನಿಸಿ ಹಾಳು ಮಾಡ್ಬೋದು. ಯಾರ ಹತ್ರನೂ ಏನು ಹೇಳಬೇಡಿ, ನಿಧಾನವಾಗಿ ಸರಿ ಹೋಗುತ್ತೆ. 8 ತಿಂಗಳಾದಮೇಲೂ ಈ ವರ್ಷದ ಅಂತ್ಯದ ವೇಳೆಗಾದರೂ ಇದು ತನ್ನ ಅಹಂಕಾರ ಬಿಟ್ಟು ಬಂದು ಬಾಳೋಕೆ ರೆಡಿ ಇಲ್ಲ ಅಂದಾಗ ಆಮೇಲೆ ಖಂಡಿತ ಅದರಿಂದ ಬಿಡುಗಡೆ ಆಗಿ. ಯಾಕಂದರೆ ಇನ್ನೂ ಚಿಕ್ಕವರಿದ್ದೀರಿ, ಮದುವೆ ಆಗ್ತಿರೋ ಇಲ್ವೋ ಎಷ್ಟೋ ಅದು ಬೇರೆ, ಬಟ್ ಒತ್ತಾಯವಾಗಿ ಯಾರನ್ನು ಜೊತೆ ಇಟ್ಕೊಳ್ಬಾರ್ದು. ಹೌದು, ನಂದು ಅದೇ ನಿರ್ಧಾರ ಸರ್. ನಾನು ಅನ್ಕೊಂಡಿರೋದು ಇಟ್ಕೊಂಡು ನಾನು ಚೆನ್ನಾಗಿ ಬಾಳ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ. ಮತ್ತೆ ಇನ್ನೊಂದು, ಅಪ್ಪ ಅಮ್ಮನನ್ನು ನಾನು ಬಿಡಲ್ಲ ಅಂತ ಹೇಳೋದು ನಿಮ್ಮ ದೊಡ್ಡ ಗುಣವೇ ಹೌದು. ಕೆಲವೊಮ್ಮೆ ಕೆಲವೊಬ್ಬರನ್ನು ತಿದ್ದಬೇಕಂದ್ರೆ ಸ್ವಲ್ಪ ಅವರಿಗೆ ಅವ್ರದ್ದೇ ಆದ ದಾರಿಲಿ ಹೋಗಿ ಒಂಚೂರು ಸಪ್ರೇಟ್ ಇದ್ದೆ ತಿದ್ದು. ಅಲ್ಲ, ಅಪ್ಪ ಅಮ್ಮನ ಸಪ್ರೇಟ್ ಇದ್ದ ಮಾತ್ರಕ್ಕೆ ಅಪ್ಪ ಅಮ್ಮನ ಬಿಟ್ಟಿದ್ದೀರಿ ಅಂತ ಅರ್ಥ ಅಲ್ಲ. ತೀರಾ ಎಲ್ಲ ಕಿತ್ತು ಹಾಳಾಗೋಗೋದಕ್ಕಿಂತ ಏನೋ ಅಪ್ಪ ಅಮ್ಮನಿಗೆ ಒಪ್ಪಿಸಿ ಹಿಂಗಿದೆ ಕಣಮ್ಮ, ಅದಕ್ಕೆ ಹಿಂಗೆ ಒಂಚೂರು ಸಪ್ರೇಟ್ ಇದ್ದು ನಾವು
ಆಕೆನ ತಿದ್ದುಕೊಂಡು ಬರ್ತೀನಿ ಅಂತ ಹೇಳೋದು ಅಂದರೆ ಅಯ್ಯೋ ಅವ್ರನ್ನ ಬಿಟ್ಟು ಹೋದ್ರೆ ಏನು ಅಂದ್ಕೊಳ್ತಾರೋ ಅನ್ನೋ, ಅಂದರೆ ಆ ಚಿಕ್ಕ ನೋವು ಕೊಡೋಕೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಮುಂದೆ ದೊಡ್ಡ ನೋವು ಅನುಭವಿಸ್ಬೇಕಾಗುತ್ತಲ್ಲ. ಅಂದ್ರೆ ಸರ್ ಆ ನೋವು ಕೊಡ್ಬೇಕು ಅಂತಲ್ಲ, ಅವ್ರ ಜೊತೆ ಇಷ್ಟ ದಿನ ಇರೋದ್ರಿಂದ ನಾನು ಇವರು ಚೆನ್ನಾಗಿರ್ತಾರೆ, ನಾನು ಸಪ್ರೇಟ್ ಹೋದ್ರು ಅನ್ನೋ ತರ ನನಗ್ ಮನ್ಸಿಗೆ ಅನ್ಸ್ತಾ ಇಲ್ಲ. ಅದೇ ಗೊತ್ತಾಗ್ತಿದೆ, ನೀವೊಬ್ಬ ಮಗನಾಗಿ ನೀವು ಸತ್ಯವನ್ನೇ ಅಥವಾ ಧರ್ಮವನ್ನೇ ಹೇಳ್ತಾ ಇದ್ದೀರಿ, ನನಗೆ ಅರಿವಿದೆ. ಬಟ್ ಕೆಲವೊಮ್ಮೆ ಹಂಗೆ ಕೇಳ್ತಾರೆ ಹಂಗೆ ಮಾಡಿಬಿಡಿ ಅಂತ, ಅಥವಾ ಹಂಗೆ ಕೇಳ್ತಾಳೆ ಸಪ್ರೇಟ್ ಹೋಗೋಕೆ ಬಂದೇ ಬರ್ತಾಳೆ ಅಂತ ನಾನು ಹೇಳ್ತಿಲ್ಲ. ಕೆಲವೊಮ್ಮೆ ಕಿರಿಯರನ್ನು ಸರಿ ಮಾಡಿಕೊಳ್ಳಿಕ್ಕೆ ಹಿರಿಯರನ್ನು ಸ್ವಲ್ಪ ದೂರ ಇಟ್ಟರು ಏನು ತಪ್ಪಿಲ್ಲಪ್ಪ. ಯಾಕಂದ್ರೆ ಆ ಹಿರಿಯರು ಅರ್ಥ ಮಾಡ್ಕೊಳ್ತಾರೆ ಅಲ್ವಾ. ಈಗ ಚಿಕ್ಕ ಮಗ ದೊಡ್ಡ ಮಗ ಇಬ್ಬರಿದ್ದಾರೆ. ದೊಡ್ಡ ಮಗನಿಗೆ ನಮ್ಮ ಅಪ್ಪ ಏನು, ನಮ್ಮ ಅಪ್ಪನ ಪ್ರೀತಿ ಏನು ಅಂತ ಗೊತ್ತಾದರೆ, ಚಿಕ್ಕ ಮಗನಿಗೆ ಅಯ್ಯೋ ನನ್ನನ್ನು ಹಿಂಗೆ ಬಿಟ್ಬಿಟ್ರು ಅಥವಾ ಅಂದರೆ ಪುಟ್ಟ ಮಗು ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮಕ್ಕಳು ಚಿಕ್ಕ ಮಕ್ಕಳು ಅಣ್ಣಂಗೆ ತೋರಿಸೋಕ್ಕಿಂತ ಪ್ರೀತಿಯನ್ನು ತಮ್ಮನಾದ ನನಗೆ ತೋರಿಸ್ಲಿ ಅಂತ ಆಸೆ ಪಡೋದು ಹೌದು, ತಮ್ಮನಿಗೆ ಜಾಸ್ತಿ ತೋರಿಸೋಣ. ಬಟ್ ಈ ದೊಡ್ಡ ಮಗನಿಗೆ ಗೊತ್ತು ನಮ್ಮ ಅಪ್ಪಂಗೆ ನನ್ನ ಕಂಡ್ರು ಅಷ್ಟೇ ಪ್ರೀತಿ, ಬಟ್ ಅವನೇನೋ ಚಿಕ್ಕ ಹುಡುಗ, ಅವನು ಆಟ ಮಾಡ್ತಾವನೆ ಅಂತ ಅವ್ರ ಕಡೆ ಇದ್ದಾರಷ್ಟೇ, ನಮ್ಮ ಅಪ್ಪಂಗೂ ನನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ ಅಂತ ಅವನು. ಸೊ ಹಂಗೆ ನೀವು ಈಕೆ ಕಡೆ ಬಂದು ಒಂಚೂರು ಸಪ್ರೇಟ್ ಇದ್ದೋ ಏನೋ ಅವ್ರನ್ನ ತಿದ್ದೋ ಪ್ರಯತ್ನ ಮಾಡಿದ್ರಿ, ಅವರಂತೆ ಬದುಕ್ತಿದ್ದೀರಿ ಅಂದಾಗ ಅಲ್ಲಿ ಹಿರಿಯರಾದ ಅವರು ದೊಡ್ಡ ಮಕ್ಕಳಾಗಿ ಅವ್ರಿಗೆ ಅರ್ಥ ಆಗುತ್ತೆ, ಯಾಕೆ ನನ್ನ ಮಗ ಹಿಂಗೆ ಸಪ್ರೇಟ್ ಇದ್ದಾನೆ, ಯಾಕೆ ಹಿಂಗೆ ಆ ಕಡೆ ಗಮನ ಕೊಟ್ಟಿದ್ದಾನೆ ಅಂತ. ಹೌದು ಸರ್, ಆಗತ್ತರ ಅರ್ಥ ಮಾಡ್ಕೋತಾರೆ ನಮ್ಮ ಅಪ್ಪ ಅಮ್ಮನು. ಖಂಡಿತ ಮಾಡಿ. ನನ್ನೀಗ ಅನಿಸ್ತಾ ಇರೋ ಪ್ರಕಾರ ಅವರು ನಾವ್ ಹೇಳದ್ ತಿದ್ಕೋತಾರೆ. ಇಷ್ಟ ದಿನ ನಾನು ಹೇಳಿರೋದ್ರಲ್ಲೂ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಅವ್ರ ಮನಸ್ಥಿತಿ ಬೇರೆ ತರಾನೇ ಓಡ್ತಾ ಇರ್ತದೆ ಅವ್ರಿಗೆ ಅಂತ ನನ್ನ ಯೋಚನೆ. ಅವ್ರು ನಾವ್ ಇವಾಗ ಏನಾದ್ರು ಒಂದ್ ಹೇಳಿದ್ರು ಇವತ್ತಷ್ಟೇ ಅಲ್ಲಿಂದ ತೀರಾ ಅಂತಹ ದೊಡ್ಡ ಔಟ್ಪುಟ್ ಅಥವಾ ಫೈನಲ್ ವಿಚಾರ ಹೊರಗಡೆ ಬರೋದು ಹೊರತು ನಿಮ್ಮ ಊಹೆಗಳಿಗೆ ನೀವು ಬ್ರೇಕ್ ಹಾಕ್ಬೇಕು. ಈಗ ನನ್ಗೆ ಹಂಗೆ ಅನಿಸ್ತಿದೆ ಸರ್, ಅವಳು ಹಂಗೆ ಬದಲಾಗಲ್ಲ ಸರ್, ಅವಳು ಸಂಜೆವರೆಗೂ ಹಂಗಿರ್ತಾಳೆ ಸರ್, ಮತ್ತೆ ಎಲ್ಲ ಆದಮೇಲೆ ಮತ್ತೆ ಬೆಳಗಿನ ಮತ್ತೆ ಅದನ್ನೇ ಮಾಡ್ತಾಳೆ. ಆಯಿತು, ಏನೋ ನಿಮಗೆ ಅರಿವಿದೆ, ನಿಮ್ಮ ಕಣ್ಣು ಮುಂದೆ ಕಂಡಿದೆ, ಅದಕ್ಕೆ ನಿಮ್ಮ ಒಳಗಡೆ ಒಂದು ಅಭಿಪ್ರಾಯ ಸೃಷ್ಟಿಯಾಗಿದೆ. ಬಟ್ ಅಲ್ಲಿಂದ ಮುಂದಿನ ಈ ವರ್ಷದ ಅಂತ್ಯದ ವೇಳೆವರೆಗೂ ಅಲ್ಲಿಂದ ಬೇಡ ಅಂತ ವಿಚಾರ ಬಂದಾಗ ಮಾತ್ರ ಅದಕ್ಕೆ ಮುಕ್ತಿ ಆಡಿ ಹೊರತು ನಿಮಗೆ ನೀವೇ ಕಲ್ಪನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ಹಾಗಾಗಿ ಇಲ್ಲಿ ನನಗೆ ಗೊತ್ತು ಸರ್, ಅವಳು ಹಂಗೆ ಅವಳು ಹಿಂಗೆ ಹೆಂಗೆ ಮಾಡಿದ್ಲು ಸರ್, ಅವಳು ಮತ್ತೆ ಅವಳದ್ದು ಅದೇ ಸರ್, ಅವಳು ಯಾರು ಹೇಳಿದ್ರು ಕೇಳೋದು ಸರ್, ಹಂಗೆ ಸರ್ ಹಿಂಗೆ ಸರ್. ಇದೊಂದು ವಿರಹ, ಇದೊಂದು ವನವಾಸ. ಬಟ್ ಇದು ಅವರು ಮನೆಯವರು ನಿರ್ಧಾರ ಮಾಡಿದ್ವಿ ಅಥವಾ ಮನಸ್ಸು ಮಾಡಿದ್ರೆ ಇದು ಏನು ಹೆಚ್ಚಿನ ದೊಡ್ಡ ಸಮಸ್ಯೆ ಅಲ್ಲ. ಬಟ್ ಆಕೆಯ ಬೆಂಬಲಕ್ಕೆ ನಿಂತರೆ ಕತೆ ಏನಾಗಬೇಕು? ಇವಾಗ ಹಂಗೆ ಮಾಡ್ತಾ ಇದಾರೆ ಸರ್ ಅವರು. ಇವಾಗ ನಾವು ಅವತ್ತು ನಾವ್ ಹೋಗಿದ್ದಾಗ ಅವ್ರು ಆತರ ಅವ್ರನ್ನೇ ಬೈತಿ ಇದ್ ಮಾಡ್ತಿದ್ರು. ಈಗ ಇವರು ಏನೇನು ಅವರು ಹೇಳಿರೋದೆಲ್ಲ ಅವರು ಏನೇನ್ ಹೇಳಿ ನಿಮ್ಗೆ ನಮ್ನೆ ದ್ವೇಷ ಹುಟ್ಟೋ ತರ ಮಾತಾಡ್ತಾವ್ರೆ ಇವ್ರು ಅಂತ ನನ್ಗೆ ವಿಷಯ ಗೊತ್ತಾಯ್ತು ಅವ್ರ ರಿಲೇಷನ್ ಕಡೆಯಿಂದ. ಗಂಡನ ಮೇಲೆ ಅರ್ಥವಾಗೋ ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ. ನೀನ್ ತಾಳ್ಮೆಯಿಂದ ಇರು, ಯಾವ ತಪ್ಪು ದಾರಿನೂ ಹಿಡಿಬೇಡ, ಯಾಕಂದ್ರೆ ಕಾಯ್ತಾ ಇರೋರ್ಗೆ ಆಹಾರ ಆಗ್ಬಿಡ್ತೀಯ. ಇಲ್ಲ ಸರ್, ನಾನು ಯಾವ ತಪ್ಪದಾರಿನೂ ಇಲ್ದಿಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡು ನಾನು ಇಷ್ಟ ದಿನ ಇದ್ಕೊಂಡು ಅರ್ಥವಾಗುತ್ತೆ. ನಿನ್ನಲ್ಲಿ ಸಜ್ಜನಿಕೆ ಗುಣ ಇದೆ, ಖಂಡಿತ ಒಳ್ಳೇದಾಗುತ್ತೆ. ಆದ್ರೆ ಈಕೆಯ ವಿಚಾರದಲ್ಲಿ ತೀರಾ ಹತ್ರ ಬೇಡ. ಮುಂದಿನ 8 ರಿಂದ 7 ತಿಂಗಳು, ಈ ವರ್ಷದ ಕೊನೆ ಅಂದ್ರೆ ಅಷ್ಟಂತೂ ಬೇಕು, 9-8 ತಿಂಗಳು ಮೌನವಾಗಿರು. ಕೆಲವೊಮ್ಮೆ ಸೋಲಿಕ್ಕೂ ನಾನು ತಯಾರಿದ್ದೀನಿ, ಯಾಕಂದರೆ ಇನ್ನೊಂದು ಅವಕಾಶ ದಯವಿಟ್ಟು ಕೊಡಿ. ಸದ್ಯಕ್ಕೆ ಮೌನವಾಗಿರಿ, ಆ ಕಡೆಯಿಂದಲೇ ಅದು ಬರುತ್ತೆ. ತಂದೆ ತಾಯಿಗೆ ಧೈರ್ಯ ಹೇಳಿಕೊಂಡು ನಗನಗ್ತಾ ಇರಬೇಕು. ಏನೆಲ್ಲ ಮುಗಿದು ಹೋಗಿಲ್ಲ, ಏನು ಹೆಣ್ಣು ಅದೇ ಆ ಥರದಲ್ಲಿ ಮದುವೆ ಆಗೋದಕ್ಕಿಂತ ಒಂಟಿಯಾಗಿರೋರೇ ನೆಮ್ಮದಿಯಾಗಿದ್ದಾರಲ್ಲಪ್ಪ. ಹೌದು ಸರ್, ಆ ಥರ ಅನಿಸಿದೆ ನನಗೆ. ಏನೋ ಇಬ್ಬರು ಆಡ್ಕೊಳ್ಬೋದು, ಇಷ್ಟು ವಯಸ್ಸಾದ್ರೆ ನಿಮ್ಮ ಮದುವೆ ಆಗಿಲ್ಲ ಅಂತ 2 ದಿನ ಆಡ್ಕೊಂಡು ಸುಮ್ಮನೆ ಆಯ್ತಾರೆ. ಬಟ್ ತಪ್ಪ ಆಯ್ಕೆ ಮಾಡ್ಕೊಂಡ್ರೆ ಆಡ್ಕೊಳ್ಳೋರು ಬಿಡಿ, ನಾವೇ ನರಕ ಅನುಭವಿಸ್ಬೇಕಾಗುತ್ತಲ್ಲ. ಹೌದು ಸರ್, ಇಲ್ಲೇನೆ ಇವರು ಇವಾಗ ಇಷ್ಟೆಲ್ಲ ಆದ್ರೂ ನಾವು ಯಾರಿಗೂ ಒಬ್ರ ಜೊತೆ ಈ ತರ ಆಗೈತೆ ಅಂತ ನಾನು ಒಬ್ರ ಜೊತೆನೂ ಮಾತು ಹೇಳಿಲ್ಲ. ನಮ್ಮ ಮನೆಯವ್ರಾಗ್ಲಿ ನಾವಾಗ್ಲಿ. ಅವರು ಈಗ ನಾವು ಬೈಯೋದು ಇದ್ ಮಾಡಿದ್ರೆ ಇಲ್ಲಿ ಪಕ್ಕ ಎಲ್ಲರ ಜೊತೆನೂ ನಂಗೆ ಹಂಗಂದ್ರು ನಂಗೆ ಹಿಂಗಂದ್ರು, ಈಗ ನಮ್ ಸರಿ ಇಲ್ಲ ಏನು ಮಾತಾಡಬೇಡಿ. ನನ್ನ ಮಾತಿನಂತೆ ಮೌನವಾಗಿ 8 ತಿಂಗಳು ಅರ್ಥಾತ್ ಮುಂದಿನ ಡಿಸೆಂಬರ್ವರೆಗೂ ಕಾಯ್ರಿ. ಯಾರು ಏನು ಕೇಳಿದ್ರು
ಬಾಣಿತನಕ್ಕೆ ಹೋಗಿದ್ದಾಳೆ, ಬರ್ತಾಳೆ ಅಷ್ಟೆ. ಅದು ಬಿಟ್ಟು ಬೇರೆ ಏನು ಬೇಡ. ಆ್ಯಂಡ್ ಅವ್ರು ಏನಾದರೂ ಹೇಳ್ಕೊಂಡು ಓಡಾಡಲಿ, ನನ್ನ ಆಸೆ ಬಂದು ಸೇರಲಿ ಅಥವಾ ಬಿಡುಗಡೆ ಆಗಲಿ, ಅದು ವರ್ಷದ ಕೊನೆ ಒಳಗಡೆ ಆಗೋಬೇಕು. ಆದಷ್ಟು ಬಂದು ಒಳ್ಳೇದಾಗಲಿ ಅನ್ನೋದು ಆಸೆ. ಬಟ್ ತೀರಾ ಅವ್ರಿಗೆ ನೀವು ಅಷ್ಟು ಭಾರ ಆಗ್ತೀರಾ ಅಂದ್ರೆ ಯಾಕಿರ್ಬೇಕು ನೀವಲ್ಲಿ? ಹೌದು ಸರ್, ಆ ಥರನೂ ಯೋಚನೆ ಬರುತ್ತೆ. ಇವಾಗ ಪಾಪು ಇದೆಯಲ್ಲ, ಅದೊಂದು ಯೋಚನೆ. ನಾನು ಹೇಳಿದ್ನಲ್ಲ, ನೆಪ ಇಟ್ಕೊಂಡು ಏನೋ ಧರ್ಮವಂತರಾಗಿ ಮಗುಗೋಸ್ಕರ ಬದುಕ್ತೀನಿ ಅಂತ ಮುಖವಾಡ ಹಾಕೊಂಡು ಎಷ್ಟು ದಿನ ಬದುಕ್ಬೋದು? ಪ್ರಾಣವೇ ಹೋಗುತ್ತೆ ಅಂದರೆ ಮಗನ ವಿಚಾರ ಏನಿದೆ ಅದು ಬೇರೆ ಕತೆ, ಅದು ಲೆಕ್ಕಾಚಾರ, ಅದರ ಧರ್ಮದ ಅರ್ಥವೇ ಬೇರೆ. ಬಟ್ ಇಲ್ಲಿ ನಿಮ್ಮಿಬ್ಬರ ನಡುವೆ ವಿಚಾರ ಬಂದಾಗ ಕೆಲವೊಂಚೂರು ಕೊಟ್ಟೋ ಕೆಲವೊಂಚೂರು ತಗೊಂಡೋ ಕೆಲವೊಂದರಿಂದ ದೂರ ಆಗ್ಬಿಡ್ಬೇಕು. ಇದೇ ಮೊದಲ ಆದ್ಯತೆ ಅಲ್ಲ ದೂರ ಆಗುವುದು, ಕೂಡಿ ಬಾಳೋದೇ ಮೊದಲ ಆದ್ಯತೆ. ಅದಕ್ಕೆ ಕಾದು ಒಂದು 8 ತಿಂಗಳು ಕಾಯಿರಿ. ಅಂಥದ್ದೇನೋ ಗಳಿಗೆ ಬಂದಾಗ ಬರ್ತಾರೆ. ಅವರು ಮಾತಾಡ್ಲಿಕ್ಕೆ ತಯಾರಿದ್ರೆ ಒಂದು ಕೌನ್ಸಿಲಿಂಗ್ ಮಾಡಿಸಿ, ಮಾತಾಡಿಸಿ. ಸದ್ಯಕ್ಕೆ ಮೌನವಾಗಿರಿ. ಆ ಸಮಯ ಬಂದಾಗ ಮತ್ತೆ ಕರೆ ಮಾಡಿ ಅಥವಾ ಪರ್ಸ್ನಲ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ, ನಾನು ಮಾತಾಡ್ತೀನಪ್ಪ, ಈಗ ಮೌನವಾಗಿದ್ದು ಆರೋಗ್ಯ ನೋಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಸೇವಿಂಗ್ಸ್ ಮಾಡಿಕೊಂಡು ಅಪ್ಪ ಅಮ್ಮನಿಗೂ ಧೈರ್ಯ ಹೇಳ್ಕೊಂಡು ಆದಷ್ಟು ನಿನ್ನವರು ಸಂಬಂಧಿಕರು ಇದರಿಂದ ದೂರ ಇದ್ದೇ ಬದುಕು. ಎಲ್ಲ ಏನೇನೋ ವಿಚಾರ ಮಾತಾಡ್ತಾರೆ, ನಿನ್ನ ತಲೆಗೆ ಅದು ಬೇಡ ಹೋಗೋದು. ಈಗ ನಾನು ಅಲ್ಲಿ ಹೋಗೋದು ಮಾತಾಡೋದು ಅದೇನು ಬೇಡ. ಹೋಗ್ಬೇಕಾದ್ರೂ ಹಿರಿಯರ ಸಮ್ಮುಖದಲ್ಲಿ ಹೋಗ್ಬೇಕು, ಮಾತಾಡ್ಕೊಂಡ್ ಬರ್ಬೇಕು. ಅಲ್ಲ ಸರ್, ಇವಾಗ ನಾನು ಪಾಪ ನೋಡೋದಕ್ಕೆ ಹೋಗ್ಲಿ ಇದ್ರು ನಾನು ಫೋನುಗಿನ ಅಷ್ಟೇನಿಲ್ಲ, ಒಂದ್ ಮಾಡಿಲ್ಲ, ತಿರ್ಗಿ ಮಾತಾಡೋದಕ್ಕ ಏನು ಅನ್ನೋದು ಗೊತ್ತಾಯ್ತಾ ಇಲ್ಲ. ಮಾಡಪ್ಪ, ಹೋಗೋದು ಮಾತಾಡೋದು ಅಥವಾ ಫೋನ್ ಮಾಡೋದು ಎಲ್ಲ ಪ್ರಯತ್ನಗಳ ನಂತರವೂ ನಿಮಗೆ ಇನ್ನೂ ಒಂದು ಹಂತ ಹೋದ್ಮೇಲೆ ಮಾತ್ರ ಸ್ಪಷ್ಟತೆ ಬರುತ್ತೆ. ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ ಅಥವಾ ಇಲ್ಲಿಂದನೂ ಮುಂದುವರಿಸೋಣ. ಅವೆರಡು ಕ್ಲಾರಿಟಿ ಸಿಗ್ಬೇಕಂದ್ರೆ ನೀನೇನೋ ಮಾಡ್ಬೇಕಲ್ಲಪ್ಪ. ಹಿಂಗೆ ಅವ್ರ ಹೆಂಗೆ ಅಂದ್ರೆ ಯಾವ ಕ್ಲಾರಿಟಿನೂ ಇಲ್ಲ ಅಲ್ಲಿ. ಈಗ ನನ್ಗೆ ಹಿರಿಯರು ಹೇಳೋದು ಒಂದ್ ಸ್ವಲ್ಪ ದಿನ ನೀನ್ ಸೈಲೆಂಟ್ ಆಗಿರ್ಬೇಕು, ಫೋನು ಮಾತಾಡ, ಹಂಗೆ ಇರು, ಅವರು ಬುದ್ಧಿ ಬರ್ಲಿ ಅನ್ನೋ ತರ ಹೇಳ್ತಾರೆ. ಅದ್ರಿಂದ ಹಂಗಿರಲ್ಲ. ಕೇಳಿಸ್ಕೊಡಿ, ನಾಳೆ ಒಂದು ದಿನ ನಾನೊಂದು ಮೆಸೇಜ್ ಮಾಡ್ಲಿವಲ್ಲ ಫೋನ್ ಅಲ್ಲ, ಈಗ ಮಾಡೋದ್ರಿಂದ ನೀನೇನು ಕಳ್ಕೊಳಲ್ಲಪ್ಪ. ನಾಳೆ ದಿನ ಆ ಹೆಣ್ಮಗಳು ನನಗೆ ಅವನು ಮಾಡಲಿಲ್ಲ, ನನಗೆ ಅವನು ಕರೀಲಿಲ್ಲ, 4 ಮಾತಾಡೋದ್ರಿಂದ ಕರೆಯೋದ್ರಿಂದ ರಿಕ್ವೆಸ್ಟ್ ಮಾಡೋದ್ರಿಂದ ಕಳ್ಕೊಳೋದೇನೂ ಇಲ್ಲ. ನಾವು ಸೋತು ಬಿಟ್ವಿ ಇನ್ನೂ ಏನು ಅರ್ಥನೂ ಅದಲ್ಲ. ಸಂಸಾರ ಇದು. ಸೊ ನಿಮಗೆ ಒಂದು ವೇಳೆ ಮಾತಾಡೋ ಅವಕಾಶ ಇದ್ದರೆ, ಸಾಧ್ಯತೆ ಇದ್ದರೆ ದಯವಿಟ್ಟು ಮಾತಾಡಿ, ನಿಮ್ಮಲ್ಲೇ ಮಾತಾಡ್ಕೊಳ್ಳಿ, ಸಾರ್ಟ್ ಔಟ್ ಮಾಡ್ಕೊಳ್ಳಿ. ವೆದರ್ ಇಟ್ ಈಸ್ ಬಿಡೋದೋ ಅಥವಾ ಮುಂದುವರಿಯೋದೋ ಅದು ನಿಮ್ಮಲ್ಲೇ ಆದರೆ ಚಂದ. ತೀರಾ ಒಂದು ದೊಡ್ಡವ್ರು ಅಂದರೆ ನಿಮ್ಮಲ್ಲಿ ಆಗಲಿ, ಓಕೆ ಅವಳು ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ ಅಂದಾಗ ಹಿರಿಯರನ್ನು ಕರ್ಕೊಂಡು ಹೋಗ್ಬೋದು. ಒಂದೇ ಸರಿ ಮಾತಾಡೇ ಇಲ್ಲ, ಹಿರಿಯರನ್ನ ಕರ್ಕೊಂಡೋಗಿ ಎಲ್ಲ ಒಟ್ಟಿಗೆ ಅವಮಾನ ತಿಂದು ದೋಸೆ ತಿಂದು ಇತ್ತ ಬರ್ಬೇಕಾಗುತ್ತಷ್ಟೇ ಅಲ್ವಾ? ಇಲ್ಲ, ನಾನು ಅದಾಲೆ ದೇವಸ್ಥಾನಕ್ಕೆ ಹೋಗಿ ಬಿದ್ದಿದ್ದೀನಿ, ಅಲ್ಲಿ ಎಷ್ಟೊತ್ತಿಗೆ ಚರ್ಪು ಎಷ್ಟೊತ್ತಿಗೆ ಊಟ ನನಗೆ ಗೊತ್ತು, ಬನ್ನಿ ಅಂತ ಕರ್ಕೊಂಡು ಹೋಗೋದು ಬೇರೆ. ಒಂದೇ ಸಲ ಕರ್ಕೊಂಡು ಹೋದ್ರೆ ಅಲ್ಲಿ ದೇವಸ್ಥಾನ ಬಾಗ್ಲೇ ತೆಗ್ದಿಲ್ಲ ಅಂದ್ರೆ ಏನ್ ಮಾಡ್ತಿ ಕತೆ ಅಲ್ವಾ? ಮೊದಲು ನಿನ್ನ ಹೆಂಡತಿ ಜೊತೆ ಮಾತಾಡು. ಏನು ಹಿರಿಯರಿಗೆ ಹೇಳ್ಬಿಟ್ಟೆ ಮಾತಾಡು ಅಂತ ಅಲ್ಲ. ಬಟ್ ನಿಮಗೆ ಅಷ್ಟೊತ್ತಿಗೆ ಅಯ್ಯೋ ನಾನು ಪರ್ಸ್ನಲ್ ಇವಾಗ ರಿಕ್ವೆಸ್ಟ್ ಮಾಡ್ಕೊಂಡೆ ಅನ್ನೋ ಮುಂದೆ ತೃಪ್ತಿ ಇರುತ್ತೆ. ಒಂದು ವೇಳೆ ಇದು ಏನು ಎಡವಟ್ಟಾದರೆ, ಇಲ್ಲಾಂದ್ರೆ ಅಹಂಕಾರಗಳು ಹಾಗೆ ಉಳಿದು ಬಿಡ್ತಾವ, ಅದು ಮುಂದೆ ಯಾರಿಗೂ ಒಳ್ಳೇದಲ್ಲ. ಅಷ್ಟು ಮಾಡಿ, ಅಂಥ ಸಮಯ ಖಂಡಿತ ಬರುತ್ತೆ. ಆಗ ಮತ್ತೆ ನಾನಲ್ಲಿ ಬರ್ತೀನಿ ಅಥವಾ ನಾನು ಮಾತಾಡ್ತೀನಿ, ಅಥವಾ ಒಂದು ವೇಳೆ ಅದರ ಅಗತ್ಯ ಇದ್ದರೆ ನಾನು ಆಕೆ ಜೊತೆನೂ ಮಾತಾಡ್ತೀನಿ. ಬಟ್ ಅದು ಯಾರು ಬರಲಿ ಬಿಡಲಿ ಅಥವಾ ನನ್ನ ಗಮನಕ್ಕೆ ಬರಲಿ ಬಿಡಲಿ, ಇದೊಂದು ಸುಖಾಂತ್ಯವಾಗಲಿ ಅಂತ ನಾನು ಹಾರೈಸ್ತೀನಿ. ಬಟ್ ಆದಷ್ಟು ಹಿರಿಯರ ಹಸ್ತಕ್ಷೇಪವನ್ನು ಮೊದಲು ಏಕದಮ್ ಮಾಡಿಸ್ಲಿಕ್ಕೆ ಹೋಗ್ಬೇಡ. ನೀನು ಮಾತಾಡ್ಕೋ, ಅವ್ರ ಮನಸ್ಥಿತಿ ತಿಳ್ಕೊ, ಅವ್ರ ಬದಲಾವಣೆ ಮಾಡ್ಬೋದು ತಿಳ್ಕೊ, ಆಮೇಲೆ ಹಿರಿಯರನ್ನು ಕರ್ಕೊಂಡು. ಇಲ್ಲಾಂದ್ರೆ ಎಲ್ಲ ಒಟ್ಟಿಗೆ ಚೀಮಾರಿ ಹಾಸ್ಕೊಂಬರ್ಬೇಕಾಗುತ್ತೆ. ಅಷ್ಟು ಮಾಡಿ, ಒಳ್ಳೇದಾಗುತ್ತೆ, ಕೊರಗಬೇಡಿ. ಶುಭವಾಗಲಿ ನಿಮಗೆ. ಒಳ್ಳೇದಾಗಲಿ. ಗೋವಿಂದ. ನೋಡಿ ಪಾಪ, 30 ವರ್ಷ ಮದುವೆ ಆಗಿ ಚೆನ್ನಾಗಿ ಸಂತೋಷವಾಗಿರಬೇಕಾದವರು ಏನೋ ಒಂದಷ್ಟು ಗೊಂದಲ ಬಂದಿದ್ದಾವೆ. ಒಳ್ಳೇದಾಗಲಿ ಪಾಪ, ಸಂಸಾರ ಚೆನ್ನಾಗಾಗಲಿ. ಬಟ್ ಅವ್ರ ಹೆಂಡತಿ ಕತೆ ಕೇಳಿ ಆಶ್ಚರ್ಯ ಆಗೋಯ್ತು ನನಗೆ. ಕದಿಯೋದು ಯಾಕವ ಮಾಡ್ತಿ, ಅದನ್ನ ಮಾಡಬಾರ್ದು.
ಎಲ್ಲೂ ಒಳ್ಳೆಯದಲ್ಲ ಅದು. ಶುಭವಾಗಲಿ. ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಹೆಂಡತಿ ಬಗ್ಗೆ ಎಲ್ಲೂ ತಪ್ಪಾಗೇನು ಹೇಳಲಿಕ್ಕೆ ಹೋಗಬೇಡಿ, ಮಾತಾಡಬೇಡಿ ಅಷ್ಟೊಂದು. ನೀವು ಫೋನಾಗಿ ಮಾತಾಡೋಕೆ ಮಾತಾಡಿ. ಈ ವರ್ಷದ ಕೊನೆಯೊಳಗಡೆ ಒಳ್ಳೆಯದಾಗುತ್ತೆ. ಶುಭವಾಗಲಿ.